ಶ್ರೀಕಾಂತ್ ಅವರೇ, ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬಾಗಲಕೋಟೆಯಿಂದ ಬಾಗಲಕೋಟೆ. ಏನು ಮಾಡ್ಕೊಂಡಿರೋದು ಶ್ರೀಕಾಂತ್ ಅವರೇ? ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಗ್ರೇಟ್ ಗ್ರೇಟ್ ಗ್ರೇಟ್. ಹೇಳಿ, ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇದ್ದೀನಿ ನಾನು. ಈಗ ಒಂದು 15 ದಿವಸ ಆಯ್ತು ನಾನು ನೋಡ್ತಾ. ಹೇಳಿ ಶ್ರೀಕಾಂತ್ ಅವ್ರು, ಯಾವ ಮಾತನ್ನು ಹಂಚ್ಕೊಳ್ಬೇಕಿತ್ತು? ಏನಿಲ್ಲನ ಹೇಗೆ ಹೇಳ್ಬೇಕಂತ ಅರ್ಥ ಆಯ್ತು. ಹೇಳಪ್ಪ. ನಮ್ಮದು ಮ್ಯಾರೇಜ್ ಆಗಿ ಈಗ ಒಂದು 8 ತಿಂಗಳು ಆಯ್ತನ. ಓಕೆ, ಸ್ವಲ್ಪ ಜೋರ ಮಾತಾಡು ಪ್ಲೀಸ್. ಮದುವೆ ಆಗಿ ಈಗ ಒಂದು 8 ತಿಂಗಳು ಆಯ್ತನ. ಓಕೆ. ಈಗ ಅವ್ರನ್ನೂ ನಮ್ಮ ಹೆಂಡತಿನ ಇನ್ನೂ ಕರ್ಕೊಂಡ್ ಬಂದಿಲ್ಲ ಸರ್. ಇನ್ನೂ ಅವ್ರು ಕಲಿತಾ ಇದ್ದಾರೆ, ಕಾಲೇಜ್ ಕಲಿತಾ ಇದ್ದಾರೆ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಈಗ ಒಂದು 8 ತಿಂಗಳು ಆಯ್ತು ಸರ್. 8 ತಿಂಗಳಾಯಿತು. ಅವರಿನ್ನೂ ಓದ್ತಾನೆ ಇದ್ದಾರೆ? ಇನ್ನೂ ಓದ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. ಸ್ಟಡಿ ಮಾಡೋಕ್ಕೆ ನಿಮ್ಮನೆ ಕರ್ಕೊಂಡು ಬಂದಿಲ್ಲ? ಇನ್ನೂ ಕರ್ಕೊಂಡ್ ಬಂದಿಲ್ಲ ಸರ್. ಓಕೆ. ಈಗ ಒಂದು ತಿಂಗಳ ಹಿಂದೆ ಸರ್ ಒಂದು ತಪ್ಪು ಮಾಡಿದ್ರು ಸರ್. ಅವರು ನೀವು? ಅವ್ರು ಮಾಡಿದ್ರು ಸರ್. ಏನು ತಪ್ಪು? ಅದೇ ಸರ್, ಲವ್ ಅಲ್ಲ, ಕ್ರಶ್ ಅಂತಾರಲ್ಲ ಆ ಥರ ಇನ್ನೊಬ್ಬರ ನೋಡಿ ಮರೆತು ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಈ ಥರ ಮಾಡ್ತಾ ಇದ್ರು ಸರ್. ಅಲ್ಲ, ಮದುವೆ ಆದ ಮೇಲೆ ನೀವು ಇಲ್ಲಿಂದಲೇ ಓದ್ಲಿಕ್ಕೆ ಕಳಿಸ್ಬೋದಿತ್ತಲ್ವಾ? ಕಳಿಸ್ಬೋದು ಸರ್. ಇನ್ನೂ ಕಲಿತೀನಿ ಅಂತ ಹೇಳಿದ್ರು. ಅವ್ರ ಆಸೆ ಯಾಕೆ ಇದನ್ನ ಯಾಕೆ ಮಾಡೋದು ಅಂತೇಳಿ ಬಿಟ್ಟಿದ್ದೆ ಸರ್. ಅಲ್ಲ, ಈಗ ನೀವು ಅವರು ಓದೋದನ್ನು ಬೇಡ ಅನ್ನೋದು ನಾನು ಹೇಳಬಲ್ಲೆ, ಅದು ಬೇಡ. ಅವ್ರು ಓದಬೇಕು, ಅವ್ರು ಓದ್ಲಿಕ್ಕೆ ಆಸೆ ಇದೆ ಅಂದರೆ ಓದಬೇಕು. ಬಟ್ ಮದುವೆ ಆದಮೇಲೆ ನಿಮ್ಮ ಮನೆಯಿಂದ ಕಳಿಸೋದು ಧರ್ಮ. ಹೌದು ಸರ್. ಅವ್ರು ಈಗ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ ಸರ್. ಓಕೆ. ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ. ಕಂಪ್ಲೀಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸರ್. ಓಕೆ. ಈ ಮಧ್ಯೆ ಏನಾಯಿತು ಅಂದರೆ ಇನ್ನೊಮ್ಮೆ ಹೇಳಿ. ಈ ಮಧ್ಯೆ ಸರ್, ಈಗ ಒಂದು ತಿಂಗಳ ಹಿಂದೆ ಸರ್, ಓಕೆ, ಅವ್ರ ಕಾಲೇಜಲ್ಲಿನೇ ಒಬ್ಬರನ್ನ ಇಷ್ಟಪಟ್ಟೆ. ಪ್ರೀತಿ ಅಲ್ಲ, ಕ್ರಶ್ ಆಗಿ ಅವರು ಒಂಥರ ನೋಡಕ್ಕೆ ಚಂದ ಕಂಡು ಅವರ ವೇಷ ನೋಡಿ ಕ್ರಶ್ ಆಗಿ ಅವ್ರ ಜೊತೆ ಚಾಟ್ ಮಾಡೋದು, ಹಾಗೆ ಮತ್ತೆ ಫೋನಲ್ಲಿ ಮಾತಾಡೋದು. ನಿಮಗೆ ಹೇಗೆ ಗೊತ್ತು? ನನಗೆ ಹಂಗೆ ಸರ್, ನಾ ಇದನ್ನ ಮಾಡಿದ್ದೆ ಸರ್. ಅವ್ರದ್ದು ವಾಟ್ಸಪ್ನ ಇದನ್ನ ಮಾಡಿದ್ದೆ ಸರ್. ವಾಟ್ಸಪ್ ವೆಬ್ ಮುಖಾಂತರ ಚೆಕ್ ಮಾಡಿದ್ದೆ ಸರ್. ವಾಟ್ಸಪ್ ವೆಬ್ ನಮ್ಮ ಮೊಬೈಲ್ ಹಾಕಿ ಚೆಕ್, ಅವ್ರ ಲೈವ್ ಬಂದಾಗ, ಆನ್ಲೈನ್ ಬಂದಾಗ ನಾನು ನೋಡ್ತಿದ್ದೆ ಸರ್. ಒಂದಿನ ನಮ್ಮ ಜೊತೆ ಫೋನಲ್ಲಿ ಮಾತಾಡ್ತಾನೆ ಅವ್ರು ಚಾಟ್ ಮಾಡ್ತಾ ಇದ್ರು. ಓಕೆ. ನಾನು ಅಂದ್ರೆ ಮುಂಚೆಗೆ ಅವ್ರಿಗೆ ಟೈಮ್ ಕೊಡ್ತಿದ್ದಿಲ್ಲ ಸರ್. ಅವ್ರು ಕಲಿತಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಹೋಗ್ಲಿ ಬಿಡ ಅಂತೇಳಿ ಮಾತಾಡ್ತಿದ್ರು. ಅಂದ್ರೆ ಯಾವ ರೀತಿ ಅಂದ್ರೆ ಭಾಳ ಇನ್ನೋಸೆಂಟ್ ಸರ್. ಅಕ್ಕಿ ಇನ್ನೋಸೆಂಟ್. ಅವ್ರ ಮನೆಯಲ್ಲಿ ಭಾಳ ಸ್ಟ್ರಿಕ್ಟ್ ಸರ್. ಓಕೆ. ಸ್ಟ್ರಿಕ್ಟ್ ಇದಾರೆ, ಅವ್ರು ಒಳ್ಳೆಯವ್ರು ಇದಾರೆ ಅಂತೇಳಿ ಇದು ಮಾಡಿ ಅವ್ರು ಇನ್ನೂ ಕಲಿತಾಳೆ. ಎಜುಕೇಶನ್ಗೆ ತೊಂದರೆ ಮಾಡೋದಂತೇಳಿ ಕೈ ಬಿಟ್ಟಿದ್ರು. ಅವ್ರು ಕಾಲ್ ಮಾಡೋದು, ಡಿಸ್ಟರ್ಬ್ ಮಾಡ್ತಾ ಇದ್ರು. ಅಂದ್ರೆ ನಾನು ಬಿಸ್ನೆಸ್ ಅಲ್ಲಿ ಇರ್ತಿದ್ದೆ, ಓನ್ ಬಿಸ್ನೆಸ್ ಅಲ್ಲಿ. ಅವ್ರಿಗೆ ಟೈಮ್ ಕೊಡ್ತಿದ್ದಿಲ್ಲ ಸರ್ ಫೋನಲ್ಲಿ ಮಾತಾಡಕ್ಕೆ ಅಂತೇಳಿ. ಅವ್ರು ಯಾವ ರೀತಿ ಏನ್ ಮಾಡಿದ್ರು, ಏನ್ ತಿಳಿದು ಮಾಡಿದ್ರು ಗೊತ್ತಾಗ್ಲಿಲ್ಲ. ಮಾಡಿದ್ರು ಸರ್. ಈಗ ಅವ್ರದ್ದು ಒಂದು ತಿಂಗಳ ಹಿಂದೆ ಪ್ರೀತಿ ಅಂತ ಧಾರವಾಡದವ್ರು ಮಾಡಿದ್ರಲ್ಲ ಸರ್ ಕಾಲ್. ಹೌದು. ಅದೇ ರೀತಿ ಆಗಿದೆ ಸರ್ ನಂದು ತೊಂದ್ರೆ. ಬಿಡಿಸಿ ಹೇಳಿ. ಅಂದ್ರೆ ಅವ್ರೀಗ ಈಗೆಲ್ಲ ಗೊತ್ತಾಗಿಂದ ಅವ್ರಿಗೆ ಹೇಳಿದ್ರು, ಸಾರಿ ತಪ್ಪಾಯ್ತು, ಈ ರೀತಿ ಮಾಡಬಾರ್ದಾಗಿತ್ತು, ನಾ ಮಾಡಿದ್ದೀನಿ, ತಪ್ಪಾಯ್ತು ಅಂತ ಹೇಳಿದ್ರು. ನಾವು ಈಗ ಅದು ಹೊಂದ್ಕೊಂಡು ಒಂದ್ ತಿಂಗಳಿಂದ ಮಾಡಿದ್ರು. ಈಗ ಒಂದು 15 ದಿವಸ ಆಯ್ತು ಸರ್. ಎಲ್ಲ ಕ್ಲಿಯರ್ ಆಗಿ ನಾವು ಈಗ ಎಲ್ಲ ಚೆನ್ನಾಗಿದೀವಿ ಸರ್. ಈಗ ಅವರು ನಾನು ಈಗ ಚೆನ್ನಾಗಿದೀವಿ, ಮಾತಾಡ್ತಾ ಇರ್ತೀವಿ. ಅದ್ ನಿಮ್ದು ಫಂಕ್ಷನ್ ಅವ್ರಿಗೆ 2 ಸಲ ಪ್ರೋಗ್ರಾಮ್ ತೋರಿಸಿದೀನಿ ಸರ್, ವಿಡಿಯೋಸ್ ಎಲ್ಲ. ಅದು ಪ್ರೀತಿ ಅವ್ರದ್ದು ವಿಡಿಯೋ ತೋರಿಸಿದೆ. ಈಗ ಈ ರೀತಿ ಮಾಡಿದ್ರು ನೋಡು, ಈ ರೀತಿ ಆಗೈತಿ. ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ಬೋದ ಸರ್? ಅರೆ ಖಂಡಿತ ಸರ್, ಖಂಡಿತ. ಬೆಂಗಳೂರು ಭಾಷೆಯಲ್ಲಿ ಮಾತಾಡಕ್ಕೆ? ಅರೆ ಇಲ್ಲ ಸರ್, ನಿಮ್ಮ ಮನಸ್ಸು ನಾನು ಅರ್ಥ ಮಾಡ್ಕೊಳ್ತೀನಿ ಸರ್. ಹೇಳಿದ್ದೆ ಅವ್ರಿಗೆ. ಬಟ್ ಈಗ ಚೆನ್ನಾಗಿದ್ದೀರಾ? ಈಗ ಚೆನ್ನಾಗಿದ್ದೀವಿ ಸರ್. ಬಟ್ ಈಗ ಸಮಸ್ಯೆ ಏನಿಲ್ಲ ಸರ್. ನನಗೆ ಒಂದು ಅನುಮಾನ ಅಂತಾರಲ್ಲ ಸರ್, ಆ ರೀತಿ. ಈಗ ಅವ್ರ ಮೇಲೆ ಒಮ್ಮೆ ಭರವಸೆ, ನಂಬಿಕೆಯನ್ನ ನಾನು ಅವ್ರ ಮೇಲೆ ನಂಬಿಕೆ ಒಂದು ಪ್ರೀತಿ ಅಂತ ಇಟ್ಟಿದ್ದೆ ಸರ್. ಬಾಳ ಪ್ರೀತಿ ಐತೆ, ಮತ್ತ ಬಾಳ ನಂಬಿದ್ದೆ ಸರ್ ಅವ್ರಿಗೆ. ನನ್ನ ನಂಬಿಕೆಗೆ ಒಂಥರ ಮೋಸ ಮಾಡಿದ್ರಲ್ಲ ಅನ್ನೋದು ಒಂಥರ ಕೊರಗು ಸರ್. ನಿಜ ನಿಜ ನಿಜ.
ಅದಕ್ಕೆ ಇನ್ನೂವರೆಗಾದ್ರೂ ನಾವೆಲ್ಲ ಮಾತಾಡ್ತೀವಿ ಸರ್, ಕ್ಲೋಸ್ ಆಗಿವಿ. ಈಗೆಲ್ಲ ಹೊರಗೆಲ್ಲ ಈಗ ಅವ್ರಿಗೋಸ್ಕರ ಅಂದ್ರೆ ಮುಂಚೆ ಟೈಮ್ ಕೊಡ್ತಿದ್ದಿಲ್ಲ ಸರ್. ಈಗ ಅದ ಘಟನೆ ಆದಾಗಿಂದ ಅಕ್ಕಿ ಸಲುವಾಗಿ ಅಂತ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ ಸರ್. ಅವ್ರು ಯಾವ ಫ್ರೀ ಇರ್ತಾರ ನಾನು ಹೋಗ್ತೀನಿ, ಭೇಟಿ ಆಗ್ತೀನಿ, ಮಾತಾಡ್ತೀನಿ, ಹೊರಗೆ ಕರ್ಕೊಂಡು ಹೋಗ್ತೀನಿ. ಅಕ್ಕಿ ಸಲುವಾಗಿ ಅಂತ ಟೈಮ್ ಇಟ್ಟು ಬಿಟ್ಟಿದ್ದೀನಿ ಸರ್. ಆದ್ರೆ ನಾನು ಬಿಸಿನೆಸ್ ಸಲಕ್ಕೆ ಮೈಂಡಿಗೆ ಹೋಗ್ತಾ ಇಲ್ಲ ಸರ್. ಆ ರೀತಿ ಡಿಪ್ರೆಷನ್ ಆಗ್ಬಿಟ್ಟಿದೆ ಸರ್. ಈಗ ನಿಮ್ ಪ್ರೋಗ್ರಾಮ್ ನೋಡಿದ ತಕ್ಷಣನೇ ಎಲ್ಲ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ನಿಮ್ ಜೊತೆ ಮಾತಾಡ್ಬೇಕು ಅನಿಸ್ತು ಸರ್. ವೆಲ್ 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 ಶ್ರೀಕಾಂತ್ ಅವರೇ, ಮೊದಲನೇದಾಗಿ ಅಫ್ಕೋರ್ಸ್ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಅನಿಸಿದ್ದು, ಬಹುಶಃ ಮದುವೆ ಆದ ತಕ್ಷಣ ನಾನು ನಿಮಗೆ ಶುರುವಿನಲ್ಲಿ 2 ಸಾರಿ ಹೇಳಿದೆ ಅದು ನಿಮ್ಮನೆಯಿಂದಲೇ ಹೋಗಬೇಕಿತ್ತಲ್ವಾ ಅಂತ. ಬಟ್ ನೀವು ಅಂತಹದ್ದೊಂದು ನಂಬಿಕೆ ಇಟ್ಟಿದ್ರಿ ಒಂದು ದಿವಸ ಅವ್ರ ಮೇಲೆ. ಅಂದರೆ ಮದುವೆ ಆದ ಮೇಲೂ ಕೂಡ ಬಿಡು ಓದಲಿ ಅನ್ನೋ ಆ ಸದುದ್ದೇಶದಿಂದ ಆಕೆಯನ್ನು ಅಲ್ಲೇ ಬಿಟ್ಟು ಪ್ರೋತ್ಸಾಹ ಕೊಡೋದಿದೆಯಲ್ಲ, ನೀವು ಜಗತ್ತಿಗೆ ಮಾದರಿ. ಒಂದು ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ಇವತ್ತು ನನ್ನ ಹತ್ರ ಬರೋ ಕೌನ್ಸಿಲಿಂಗ್ ಬರೋ ಎಷ್ಟೋ ಹೆಣ್ಮಕ್ಳು ಸರ್ ನಂಗೆ ಓದಲಿಕ್ಕೆ ಆಸೆ ಇದೆ, ಮದುವೆ ಮಾಡಿಬಿಟ್ಟು ನನ್ನ ಎಲ್ಲ ಕನಸುಗಳನ್ನ ಹಾಳು ಮಾಡಿಬಿಟ್ರು ಸರ್ ಅಂತ ಹೇಳ್ತಾರೆ. ಬಟ್ ಇಂಥವರು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ನನಗೆ ಬಹಳ ಖುಷಿ. ಆ್ಯಂಡ್ ಈಗ ನೀವು ಒಂದು ಮಾತು ಹೇಳಿದ್ರಿ, ನಾವೀಗ ಚೆನ್ನಾಗಿದ್ದೀವಿ ಸರ್, ಬಟ್ ಸ್ಟಿಲ್ ಈ ಹೇಳ್ತಾರಲ್ಲ, ಮತ್ತೆ ಚಹಾ, ಮತ್ತೆ ಬಿಸಿ ಮಾಡಿದ ಚಹಾ, ಮತ್ತೆ ಒಂದಾದ ಸಂಬಂಧಗಳು ಅಷ್ಟು ಮೊದಲನೇ ಸಿಹಿ ಕೊಡೋದಿಲ್ಲ ಅಂತ. ವೆಲ್ 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 ನನಗೆ ಅಲ್ಲಿಗೆ ಬರ್ತೀನಿ. ಆದರೆ ನಾನು ಒಂದು ಭರವಸೆ ಇಟ್ಟು ಹೇಳಬಲ್ಲೆ, ಈಗ ಆಕೆಯನ್ನು ಮದುವೆ ಆಗಿದ್ದೀರಾ, ಎಲ್ಲ ಒಂದು ಕಡೆ ಬಹುಶಃ ನಿಮ್ಮ ಮನೆಯಿಂದ ಹೋಗಿದ್ರೆ ಅಲ್ಲಿ ಏನೋ ಬದಲಾಗಲಿಕ್ಕೆ ಖಂಡಿತ ಅವಕಾಶ ಇರುತ್ತಿರಲಿಲ್ಲ. ನಾನು ಯಾಕೆ ಈ ಮಾತನ್ನು ಶುರುವಿನಲ್ಲಿ ಹೇಳಿದೆ ಅಂದರೆ, ನಾನು ಗಂಡನ ಮನೆಯಿಂದ ಬರ್ತಾ ಇದ್ದೀನಿ ಆ ಭಾವನೆ ಇದೆಯಲ್ಲ, ಅದು ಯಾವುದೋ ಒಂದು ರೀತಿಯ ಮೋಹಕ್ಕೆ, ದುಷ್ಟಶಕ್ತಿಗೆ ಅಲ್ಲಿ ಅವಕಾಶ ಕೊಡ್ತಿರ್ಲಿಲ್ಲ. ಈಗ ಅಲ್ಲಿಂದ ಹೋದಾಗ ಅಲ್ಲಿ ಏನು ನಾನು ಅದನ್ನು ಬಳಸೋದು ಇಲ್ಲ, ಅದು ನಾನು ಮಾತಾಡೋದು ಇಲ್ಲ ಈಗ. ಬಟ್ ಇರುವ ಜಾಗ ಕೂಡ ಮುಖ್ಯವಾಗುತ್ತೆ ಸರ್. ಅದೇ ಸರ್, ನಾವೇ ತಪ್ಪು ಮಾಡಿದ್ದು ಈಗ ಅನಿಸ್ತಾ ಇದೆ ಸರ್. ನಾನು ಕರ್ಕೊಂಡ್ಬಂದು ಇಲ್ಲಿಂದ ಓದಿಸ್ಬೋದಿತ್ತಲ್ಲ, ನಾನು ಹೆಚ್ಚಿಗೆ ಮತ್ತೆ ಪ್ರೋತ್ಸಾಹ ಕೊಡ್ಬೋದು. ನಾ ಇನ್ನೂವರೆಗಾದ್ರೂ ಹೇಳ್ತಾ ಇದ್ದೀನಿ, ಈಗ ಅಷ್ಟೇ ಅಲ್ಲ ನಿನ್ ಸ್ಟಡಿ, ಮುಂದೆ ಏನಿದೆ ನಿಂದು, ನೀ ಏನ್ ಕಲಿತೀನಿ ಅಂತ. ಅದಕ್ಕೆ ನನ್ನ ಆಸೆ ಏನತ್ತಪ್ಪ, ನಿಂದು ಈ ಸೈನ್ಸ್ ಮುಗಿಸಿದೆ ಅಂದ್ರೆ ಆಮೇಲೆ ನರ್ಸಿಂಗ್ ಕಲಿಸ್ತೀನಿ, ನರ್ಸಿಂಗ್ ಕಲಿತಾದ್ಮೇಲೆ ಒಳ್ಳೆ ನರ್ಸಿಂಗ್ ಯಾವ್ದಾದ್ರು ಜಾಬ್ ಮಾಡು, ನಿನ್ ಕಾಲ್ ಮೇಲೆ ನೀನ್ ಇಟ್ಕೊಳ್ಳಂತೆ, ನನಗೂ ಸ್ವಲ್ಪ ಬಿಸ್ನೆಸ್ ಸಪೋರ್ಟ್ ಮಾಡಂತೆ. ಈ ರೀತಿಯಾಗಿ ಎಲ್ಲಾ ತರ ಸಪೋರ್ಟ್ ಮಾಡಿದ್ದೆ ಸರ್. ನಾನೀಗ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದು, ನಾವು ದೇವಸ್ಥಾನಕ್ಕೆ ಹೋದಾಗಲ ಸಿಗುವ ಭಕ್ತಿಯ ವಿಚಾರವೇ ಬೇರೆ, ಮನೆಯಲ್ಲಿ ಪೂಜೆ ಮಾಡಿದಾಗ ಸಿಗುವ ವಿಚಾರವೇ ಬೇರೆ. ಅಂದರೆ ನಾವು ದೇವಸ್ಥಾನಕ್ಕೆ ಹೋದಾಗ ಸಪೂರ್ವವಾಗಿ ನಾವು ಇಡೀ ಜಗತ್ತನ್ನೇ ಮರಿತೀವಿ, ಬಟ್ ಮನೆಯಲ್ಲಿ ಮಾಡಿದಾಗ ಅದೊಂದು ಯಾವುದೋ ಚಿಕ್ಕ ವಿಚಾರ. ಅರ್ಥಾತ್ ನಿಮ್ಮ ಮನೆಯಿಂದ ಕಾಲು ತೆಗೆದು ಹೋದಾಗ ನಾನು ಎಲ್ಲಿಂದ ಬಂದೆ ಅಂತ ಅವ್ರಿಗೊಂದು ಎಚ್ಚರವಿರೋದು, ಆ ಎಚ್ಚರ ಬೇರೆ ಕೆಟ್ಟ ದುಷ್ಟ ವಿಚಾರಗಳಿಗೆ ಬಲಿಯಾಗ್ಲಿಕ್ಕೆ ಬಿರ್ತಿರ್ಲಿಲ್ಲ. ಇಲ್ಲಿ ನಿಮ್ಮ ಆ ಚಿಕ್ಕ ತಪ್ಪಿನ ಅರಿವಾಯ್ತಾ? ಸೊ ಈಗ ನಾನು ನಿಮಗೆ ಹೇಳ್ತಾ ಇರೋದು, ಇನ್ನು ಮುಂದೆ ದಯವಿಟ್ಟು ನೀವು ಆಕೆಯನ್ನು ಅನುಮಾನ ಪಡಬೇಡಿ. ಹೌದು, ಅಲ್ಲೇನೋ ತಪ್ಪಾಗಿದೆ, ಕಾರಣ ನಿಮ್ಮದೇ ಆಗಿತ್ತು, ಅರ್ಥಾತ್ ನೀವೇ ಮಾಡಿದಂತಹ, ನೀವೇ ಅವಕಾಶ ಕೊಟ್ಟಂತಹ ವಿಚಾರ ಅದು. ಓದ್ತಾ ಇರೋ ಹೆಣ್ಮಕ್ಳು ಸಹಜವಾಗಿ ಆಕರ್ಷಣೆಗೆ ಅದೊಂದು ವಯಸ್ಸು ಸರ್, ನೀವು ಅದನ್ನ ತಿದ್ದಲೂಬಹುದು, ಅದೇ ವಿಚಾರವನ್ನು ಇಟ್ಕೊಂಡು ಅವ್ರನ್ನ ದೂರನೂ ಮಾಡಬಹುದು, ಹೌದಲ್ವಾ? ಹೌದು ಸರ್, ನಾ ಇದೇ ಮಾತು ಸರ್ ಅವ್ರಿಗೆ ಹೇಳಿದೆ ಸರ್. ಈ ನಿನ್ನ ವಯಸ್ಸನ್ನ ಮೀರಿ ಬಂದಿದ್ದೀನಿ, ನಾನು ಕಾಲೇಜ್ ಕಲ್ತು ಬಂದಿದ್ದೀನಿ, ಎಲ್ಲ ಮುಗಿಸಿ ಬಂದಿದ್ದೀನಿ. ಈ ವಯಸ್ಸಲ್ಲಿ ಅದು ಆಗೋದು ಸಹಜ. ಇದು ನೀ ಮಾಡಿದ ತಪ್ಪು, ಇನ್ಮೇ ನೀನು ಮಾಡ್ತಾ ಇರೋ ಮೋಸ ನನಗಲ್ಲ, ಇದು ಮಾಡ್ತಾ ಇರೋದ್ ಮೋಸ ನಿನ್ನ ಹೆತ್ತ ತಂದೆ ತಾಯಿ ಮೋಸ ಮಾಡತ್ತಿ. ಸಾರಿ ಅಂತ ಸಾರಿ ನನಗ್ ಕೇಳ್ಬೇಡ, ನಾ ಈಗ ಬಂದವ ನಿನ್ ಮದುವೆಗೆ, ಸಾರಿ ನನಗ್ ಕೇಳ್ಬೇಡ, ನಿನ್ ಹೆತ್ತ ತಾಯಿ ಹೋಗಿ ಕೇಳು, ನಿನ್ ಹೆತ್ತ ತಾಯಿ ಹೋಗಿ ಕೇಳು ಅಂತ ಹೇಳಿ ಸರ್. ಅರೇ ಅದ್ಭುತ ಸರ್. ಈಗ ನಾನು 2 ಸಲಹೆ ಕೊಡಬಲ್ಲೆ. ಒಂದು, ಮೊದಲನೇದಾಗಿ ಆ ಸಂಪೂರ್ಣವಾದ ಅಪನಂಬಿಕೆಯನ್ನು ತೆಗೆದು ಬಿಸಾಕಿ, ಖಂಡಿತ ಆಕೆಯ ಪರಿಸ್ಥಿತಿ ಹಾಗೂ ಆಕೆ ಹೊರಡ್ತಿದ್ದ ಅಥವಾ ಆಕೆ ಇರುವ ಜಾಗಗಳಲ್ಲಿ ಅಂತಹದೊಂದು ಇದೆ, ಹಾಗಾಗಿ ಸ್ವಲ್ಪ ಅದು ಎಡವಟ್ಟಾಯಿತು ಹೊರತು, ದಯವಿಟ್ಟು ಈಗ ಮದುವೆ ಆಗಿದ್ದೀರಾ, ಇಬ್ಬರು ಬದುಕು ಹಾಳಾಗೋದು ಬೇಡ, ಓಕೆ? ಆದರೆ ನಾನಿಲ್ಲಿ ಒಂದು ಕಂಡೀಷನ್ ಇಡ್ತೀನಿ, ಇನ್ನು ಮುಂದೆ ಆಕೆ ನಿಮ್ಮ ಮನೆಯಿಂದಲೇ ಹೋಗಬೇಕು. ನಾನು ಇದನ್ನು ಒಂದು ಕಾರಣಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಇವತ್ತು ನಾನು ಆಕೆಯನ್ನು ತವ್ರ ಮನೆಯಿಂದ ದೂರ ಮಾಡ್ತಾ ಇಲ್ಲ, ಬಟ್ ನಿಮ್ಮ ಮನೆಯಿಂದ ಹೊರಡ್ಲಿ ಅನ್ನೋದಕ್ಕೆ ಒಂದು ಕಾರಣ ಇದೆ, ಅದನ್ನು ಬಿಡಿಸಿ ನಿಮಗೆ ಹೇಳಿದ್ದೀನಿ,
ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ದಯವಿಟ್ಟು ಅಫ್ಕೋರ್ಸ್ ಇದಾದ್ಮೇಲೆ ನೀವು ಪ್ರೀತಿಯಿಂದ ಇರಬೇಕು. ಆ ಒಂದು ವಿಚಾರವನ್ನು ಯಾಕೆ ನೀವು ಕ್ಷಮಿಸಬೇಕು ಅಂದರೆ ನಿಮ್ಮಿಂದಲೇ ಬಂತು. ನಾನು ಆ ವಯಸ್ಸಲ್ಲಿದ್ದಾಗ ನಾನು ಆ ರೀತಿ ಮನಸ್ಸಿತ್ತು ಅಂತ ಹೇಳಿದ್ರಿ, ಹೌದಲ್ವಾ? ಹಾ ಹೇಳಿದ್ದೀನಿ ಸರ್, ಅದನ್ನ ಸಹ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀನ್ ಈ ಏಜ್ ಅಲ್ಲಿ ನಾನು ಸಹ ಮಾಡಿದ್ದೀನಿ, ನೀ ಯಾರು ಮಾಡದೇ ಇರೋ ತಪ್ಪೇ ನೀವ್ ಮಾಡಿಲ್ಲ. ಹೌದು ಹೌದು. ಇದನ್ನೆಲ್ಲ ನಿಮ್ಮ ವಿಡಿಯೋ ನೋಡಿ ಎಲ್ಲ ಇನ್ಸ್ಪಿರೆನ್ಸ್ ಆಗಿ ನಾವೊಂಥರ ಮೂಡ್ ಅಪ್ಸೆಟ್ ಆಗಿ ನಾ ಯಾವ ರೀತಿಗೆ ಹೋಗಿದ್ನಂದ್ರೆ ಸರ್, ಒಂದು ವಾರಗಳ ಸರ್ ಊಟ ಮಾಡಿದ್ದಿಲ್ಲ ಸರ್. ನಾನು ಮನೆಯಲ್ಲೆಲ್ಲ ಒಂಥರ ಮೂಡ್ ಅಪ್ ಆಗಿ ಒಂಥರ ಹೌದು ಹೌದು, ನನಗೆ ಅರ್ಥ ಆಗುತ್ತೆ. ಬಿಸಿನೆಸ್ ಎಲ್ಲ ಬಂದ್ ಮಾಡಿ ಎಲ್ಲಾ ತರ ಬಿಟ್ಟು ಕೇಶಿ ಏಕಾಂಗಿಯಾಗಿ ಇದ್ಬಿಟ್ಟೆ ಸರ್. ನನಗೆ ಇನ್ನೊಬ್ಬರ ಜೊತೆ ಕೂಡೋದು ಸಾಕಾಗಿಲ್ಲ, ಆ ರೀತಿ ಮೂಡು ಔಟ್ ಆಗ್ಬಿಟ್ಟೆ ಸರ್. ನಾನೀಗ ನಿಮ್ಮ ನಲ್ಲಿಗೆ ಕೂರಿಸ್ತೀನಿ. ಅಫ್ಕೋರ್ಸ್ ನಿಮ್ಮ ನಿರೀಕ್ಷೆಗಳು ಕೊಂಚ ಹುಸಿ ಅಂತ ಅನ್ನಿಸಿದಾಗ ಅಥವಾ ಜೊತೆಲಿ ಇದ್ದುಕೊಂಡೇ ಈ ರೀತಿ ಆದವೆ, ಕಾರಣ ಏನೇ ಇರ್ಬೋದು, ಬಟ್ ಅಂತಹದೊಂದು ಮನಸ್ಥಿತಿ ನನ್ನ ಜೊತೆ ಇದೆಯಲ್ಲ ಅನ್ನೋದು ನೋವು ಕೊಟ್ಬಿಡುತ್ತೆ. ನನಗೆ ಅರ್ಥ ಆಯಿತು. ಬಹಳ ದಿನಾನು ಮಾಡಲಿಲ್ಲ ಸರ್. ಅದು ನನಗೆ ಈಗ ದೇವರು ನನಗೆ ಯಾವ ರೀತಿ ಬಂದು ಗೊತ್ತಿಲ್ಲ ಸರ್. ಅವ್ರದ್ದು ಸ್ಟಾರ್ಟಿಂಗ್ ಮಾಡಿದ್ದು 8 ತಾರೀಕು ಸ್ಟಾರ್ಟ್ ಮಾಡಿದ್ರು ಸರ್. 29 ತಾರೀಕಿಗೆ ನನಗೆ ಗೊತ್ತಾಯ್ತು ಸರ್ ನೈಟ್. ಅವತ್ತೇ ನಾನು ನೈಟ್ ಕಾಲ್ ಮಾಡಿ ಏನಪ್ಪ ಯಾರ ಜೊತೆ ಮಾಡತ್ತಿ ಚಾಟ್, ನಿಜ ಹೇಳ್ಬಿಡು, ನನ್ನ ಮೇಲೆ ಹಾನಿ ಇತ್ತು ಹೇಳು. ಇಲ್ಲ ನಾನೀಗ ನನ್ನ ಫ್ರೆಂಡ್. ಹೌದಪ್ಪ ನೀ ಫ್ರೆಂಡ್ ಅಂತ ಗೊತ್ತ, ನನ್ಗೆಲ್ಲ ಗೊತ್ತಾಗ್ತದೆ. ಆ ರೀತಿ ನನಗೆ ಮೋಸ ಮಾಡ್ಬೇಡ, ಈ ಮೋಸ ಮಾಡ್ತಿರೋದು ನನಗಲ್ಲ, ನಿನ್ ಹೆತ್ತ ತಂದೆ ತಾಯಿಗೆ ಮೋಸ ಮಾಡ್ತಿರೋದು, ನಿನ್ ನಂಬಿದವ್ರಿಗೆ ಮೋಸ ಮಾಡತ್ತಿ, ಆ ರೀತಿ ಮಾಡ್ಬೇಡ ಅಂತ ಹೇಳಿ. ಆಮೇಲೆ ಅಳ್ಸ ಹೇಳಿದ್ಲು, ಹೌದು ಈ ರೀತಿ ಮಾಡಿದ್ದೆ, ತಪ್ಪಾಯ್ತು, ನನ್ ಸಾರಿ ಅಂತ ನನ್ನ ಕಾಲಿಗೆ ಬಿದ್ದು ಎಲ್ಲಾ ರೀತಿಯಾಗಿ ಕೇಳ್ಕೊಂಡ್ಲು. ಇರ್ಲಿ, ಈಗ ನಾನು ಆ ಹುಡುಗನ ಜೊತೆನೂ ಮಾತಾಡಿದೆ ಸರ್. ಆ ಹುಡುಗಿಗೆ ಫೋನ್ ಹಚ್ಚಿ ಹೇಳಿದೆ ಸರ್ ಒಂದ್ಸಲ. ಅಂದ್ರೆ ನನಗಿದು ಆಗ ಹೇಳಿದಾಗ ಆಕಿ ಸಾರಿ ಅಂತ ಕೇಳಿ ಕೈಕಾಲು ಬಿದ್ದಿಂದ ನಾ ಅದು ಮರ್ತೇ ಬಿಟ್ಟಿದ್ದೆ ಸರ್. ಆದ ತಕ್ಷಣ ಸರ್ ಮತ್ತೆ 1 ವಾರ ಬಿಟ್ಟು ಸರ್ ಆ ಹುಡುಗನೇ ಮತ್ತೆ ಅವ್ರಿಗೆ ಕಾಲ್ ಮಾಡೋದು. ಅಂದ್ರೆ ಇವ್ರು ಈಗ ಎಲ್ಲ ನಾನು ಈಗ ಸೀದಾ ಮಾಡಿದೀನಿ, ಮತ್ತೆ ಆ ಹುಡುಗನೇ ಮತ್ತೆ ಆ ರೀತಿ ಹೊಳೆ ತಗೊಂಡ್ ಬರಬಾರ್ದು, ಮತ್ತೆ ಆ ಹುಡುಗನ ಮಾತಿಗೆ ಇದನ್ ಮಾಡಬಾರ್ದು ಅಂತೇಳಿ ಮತ್ತೆ ಸಿಮ್ ಚೇಂಜ್ ಮಾಡಿದೆ ಸರ್. ಸಿಮ್ ಚೇಂಜ್ ಮಾಡಿ ಸರ್. ಈ ಅಕಸ್ಮಾತ್ ನೋಡಿದ್ರ ಹಾಗೆ ನೀರಪ್ಪ ನಿನ್ ಸ್ಕೂಲ್ ನಿನ್ ಕಾಲೇಜ್ ಆಯ್ತು, ನಿನ್ ಸ್ಟಡಿ ಆಯ್ತು, ನೀ ಆಯ್ತು ಅದ್ ಮಾಡ್ತೀರ. ಇಲ್ಲ ಬೇಡ ಅಂದಿ, ಇಲ್ಲೇ ಬಾ ನನ್ ಜೊತೆ ಬಾ, ನೀ ಎಷ್ಟಂತ ಎಷ್ಟು ಸಾರಿ ಕಲಿಸ್ತೀನಿ, ನೀ ಎಷ್ಟಂತ ಎಷ್ಟು ಕಲಿ, ನೀ ಏನಂತ ನಿನ್ಗೆ ಏನಿದೆ ಅದನ್ನೇ ಮಾಡು, ನಾನ್ ನಿನಗೆ ತೊಂದರೆ ಮಾಡೋದಿಲ್ಲ. ನಮ್ಗೀಗ ಮುಂಚೆ ಮದುವೆ ಆಗ್ಬೇಕಾದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ದೆ ಸರ್. ನೀ ಏನು ಎಜುಕೇಶನ್ ನೀ ಮಾಡ್ತೀನಿ ಅಂತ ನಿಮ್ಗೆ ಏನ್ ಇರುತ್ತಾನೋ ಮಕ್ಕಳು ಬೇಡ ಅಂತ ಹೇಳಿದ್ದೆ ಸರ್. ಆ ರೀತಿ ಇಟ್ಕೊಂಡು ಸರ್ ನಾನು ಅದಕ್ಕೆ ನನಗೆ ಏನ್ ಅನಿಸ್ತು ಅಂದ್ರೆ ಸರ್, ಇದಾದ ಘಟನೆ ಆದ್ಮೇಲೆ ನಾನೇ ಎಲ್ಲಿ ತಪ್ಪು ಮಾಡಿದ್ದೇನ, ಒಳ್ಳೆ ಅಲ್ಲಿ ಬಿಡಬಾರ್ದಾಗಿತ್ತು, ಬಿಟ್ಟು ತಪ್ಪು ಮಾಡಿದೆ ಒಂದೇದ್ದು. ಮತ್ತೆ ಅವ್ರಿಗೆ ನಾನು ಟೈಮ್ ಕೊಡ್ಲಿಲ್ಲ. ಅವ್ರಿಗೆ ಕಾಲೇಜಲ್ಲಿ ಏನೇ ಸರ್ ಆಕರ್ಷಣೆ, ಕಾಲೇಜ್ ಹುಡುಗರು ಒಂಥರ ಪ್ಯಾಷನ್ ಆಗಿ ಇರ್ತಾರ. ನಾವು ಮುಂಚೆ ನನ್ನ ಬಿಸಿನೆಸ್ ಬರೋಕ್ಕಿಂತ ಮುಂಚೆ ನಾ ಕಾಲೇಜ್ ಕಲಿ ಟೈಮ್ದಾಗೆಲ್ಲ ಪ್ಯಾಷನ್ ಮಾಡ್ತಾ ಅಡ್ಡಾಡ್ತಿದ್ದೆ ಸರ್. ಅವ್ರು ಆ ರೀತಿ ಪ್ಯಾಷನ್ ಅನ್ನ ಅವ್ರು ಇಷ್ಟಪಡ್ತಿದ್ದಾರೆ ಸರ್. ಅವ್ರು ಮುಗೀತಾ ಆ ರೀತಿ ಪ್ಯಾಷನ್ ಅನ್ನ ಇಷ್ಟಪಡ್ತಾರೆ. ನಾನು ಅದೇ ರೀತಿ ನಾ ಈ ಪ್ಯಾಷನ್ ಅನ್ನ ಮುಂಚೆ 6 ವರ್ಷದ ಹಿಂದೆನೆ ಮಾಡಿದ್ದೆ. ಈಗ ಬಿಸ್ನೆಸ್ ನಲ್ಲಿ ಬಂದು ಒಂಥರ ಬಿಸ್ನೆಸ್ ನಲ್ಲಿ ಬಂದು ಈ ಪ್ಯಾಷನ್ ಅನ್ನೋದು ಬಿಟ್ಟು ಒಂಥರ ನನ್ಗೊಂದು ಜವಾಬ್ದಾರಿ ಅಂತ ಬಂದಿದೆ. ಜವಾಬ್ದಾರಿ ಯುಕ್ತವಾಗಿ ನಾ ಮಾಡತ್ತೀನಿ. ನಿನ್ಗೆ ಅದೇ ರೀತಿನೇ ನನ್ ಕಾಣ್ಬೇಕಂತ ಹೇಳಿ ನಾ ಅದೇ ರೀತಿಯಾಗಿ ನಿನ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಾ ಇರ್ತೇನೆ ಅಂತ ಹೇಳಿದೆ ಸರ್ ಅವ್ರಿಗೆ. ಈಗ ನಾನು ಹೇಳುವುದನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಓಕೆ ಸರ್. ನಾನಷ್ಟು ಕೇಳಿಸ್ಕೊಂಡಿದ್ದೀನಿ. ಈಗ ನೀವು ನನ್ನ ಮಾತಿಗೆ ಗೌರವ ಕೊಡ್ತೀರಾ ಅನ್ನೋದಾದ್ರೆ ನಾನು ಇಷ್ಟು ವಿಚಾರಗಳನ್ನ ಹೇಳ್ತೀನಿ, ಹಾಗೂ ನೀವು ಹಾಗೆ ನಡ್ಕೊಳ್ಬೇಕು. ಓಕೆ. ಆ್ಯಂಡ್ ನೀನೊಂದು ಜವಾಬ್ದಾರಿ ಅಂತ ಪದ ಬಳಸ್ತೆ. ಹೌದು, ನೀವು ಕಾಲೇಜಲ್ಲಿ ಇದ್ದಾಗ ಹಾಗೆ ಮಾಡಿದ್ರಿ, ಬಟ್ ಜವಾಬ್ದಾರಿಯ ಸ್ಪರ್ಶ, ಜವಾಬ್ದಾರಿಯ ವಿಚಾರಗಳು ನಿನ್ನ ಹೆಗಲಿಗೆ ಬಂದಾಗ ಅವಶ್ಯವಾಗಿ ಅದು ಯಾವ ತರಬೇತಿನೂ ಸಿಗದಂಗೆ ನೀನು ಬದಲಾದೆ. ಅದು ಬದುಕಿ ಕಲಿಸುತ್ತೆ. ಬಟ್ ಇವತ್ತು ಆಕೆ ಇರೋ ಏಜು ಅಥವಾ ಅಂತಹದೊಂದು ಪರಿಸ್ಥಿತಿಯ ಪ್ರಭಾವದಿಂದ ಆಕೆ ಆ ರೀತಿ ನಡ್ಕೊಳ್ತಾ ಇದ್ದಾಳೆ. ಓಕೆ. ಆ್ಯಂಡ್ ಸೆಕೆಂಡ್ ಒನ್, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಮುಂದಿನ ಸಾರಿಯಿಂದ ಅಥವಾ ಈ ಕ್ಷಣವೇ ಇದೊಂದು ನಿರ್ಧಾರ ಆಗಬೇಕು. ಅಲ್ಲಿಂದ ಹೋಗೋದು ಅದು ಒಳ್ಳೆಯದಲ್ಲ. ನಾನಿಲ್ಲಿ ಯಾರಿಂದಲೂ ದೂರ ಮಾಡ್ತಾ ಇಲ್ಲ, ಬಟ್ ನಿಮ್ಮ ಭವಿಷ್ಯದ ವಿಚಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೊಂದು ತಪ್ಪಿಗೆ ನೀವು ಕೊಡೋ ಶಿಕ್ಷೆ ಏನಂದರೆ ಅಲ್ಲಿಂದ ಕರೆಸಿ ನೀವು ಇಲ್ಲಿಂದ ಕಳಿಸ್ಬೇಕು. ಆ್ಯಂಡ್ ಇನ್ನೊಂದು, ಇದನ್ನು ಇಷ್ಟಾದ ಮೇಲೂ ಕೂಡ
ನೀವು ಪದೇ ಪದೇ ಮಾತಲ್ಲಿ ಏನೂ ಹೇಳಲಿಕ್ಕೆ ಹೋಗಬೇಡಿ. ನೀವು ಕೇವಲ ಪ್ರೀತಿ ತೋರಿಸಿ, ಆ್ಯಂಡ್ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳೋ ಹಂತದಲ್ಲಿದ್ದಾರೆ, ಅವ್ರು ಅರ್ಥ ಮಾಡ್ಕೊಳ್ತಾರೆ. ನೀವು ಒಂದು ಸಾರಿ ಇದು ಸೋಲು ಗೆಲುವಿನ ವಿಚಾರ ಅಲ್ಲ, ಅಥವಾ ಸರಿ ತಪ್ಪುಗಳ ವಿಚಾರ ಅಲ್ಲ. ಇಲ್ಲಿ ಶುರುವಿನಲ್ಲಿ ಇಷ್ಟೆಲ್ಲ ಒಂದು ಹಂತಕ್ಕೆ ನೀವು ವೆಬ್ಬಾನ್ ಮಾಡ್ಕೊಂಡು ಇಟ್ಕೊಳ್ಳೋದು ಅಥವಾ ಅವ್ರಂಗೆ ಮಾಡೋದು ದುರಾದೃಷ್ಟಕರ. ಇದು ಅಂದ್ರೆ ನನಗೆ ಒಂದು ಅರ್ಥ ಆಯ್ತು. ಅನುಮಾನಾಸ್ಪದವಾಗಿ ನಾ ಈ ರೀತಿ ಮಾಡಿದ್ದೆ ಸರ್. ನಾನು ಮಾಡ್ತಿರ್ಲಿಲ್ಲ ಸರ್. ಅದು ನಾನು 6-7 ತಿಂಗಳಾದ್ರೂ ಸಹ ನಾ ಅವರಲ್ಲಿ ಇದನ್ನೇ ಮಾಡಿದ್ದಿಲ್ಲ ಸರ್. ಕೇರೆ ಮಾಡ್ತಿದ್ದಿಲ್ಲ. ಕಾಲೇಜ್ ಆಯ್ತು, ಕಲೀಲಿ, ಸ್ಟಡಿ ಮಾಡ್ತಾ ಇರ್ತಾರ. ಅವ್ರಿಗೆ ಯಾಕೆ ತೊಂದರೆ ಮಾಡೋದು? ನಂದು ಬಿಸ್ನೆಸ್ ಅಲ್ಲಿ ನಂದು ಇದ್ರಲ್ಲಿ ನಾ ತಲೆ ಕೊಟ್ಟು ನಾ ಮಾಡ್ತಿದ್ದೆ ಸರ್. ನಾನು ದುಡಿಮೆಯಲ್ಲಿ ಅವ್ರು ಕಲೀಲಿ ಅಂತ ಹೇಳಿ ಅದನ್ನ ಮಾಡ್ತಿದ್ದೆ. ನನಗೆ ಒಂದು ತಿಂಗಳಿಂದ ಡೌಟ್ ಬಂತು ಸರ್. ಡೌಟ್ ಬಂದ ಆದ್ಮೇಲೆ ವೆಬ್ ಆನ್ ಮಾಡಿ ಅರ್ಥ ಆಯ್ತು. ಈಗ ನನ್ನ ಸಲಹೆ ಇಷ್ಟೇ, ಇದೆಷ್ಟು ಬೇಗ ಕಾರ್ಯರೂಪಕ್ಕೆ ತರ್ತೀಯೋ ಅಷ್ಟು ಒಳ್ಳೆಯದು. ಆಕೆಯ ಮೇಲೆ ನಿನಗೆ ಅಧಿಕಾರ ಇದೆ, ಹಾಗೂ ಅದೊಂದು ಗೌರವದಿಂದಲೇ ನೀನು ಇಲ್ಲಿಂದ ಓದಿಸು, ಬಟ್ ಇಲ್ಲಿಂದ ಶುರು ಮಾಡಿಸು. ಆ್ಯಂಡ್ ಸೆಕೆಂಡ್ ಒನ್ ಈಸ್, ಒಂದು ಚಿಕ್ಕ ವಿಚಾರವನ್ನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇಬ್ಬರು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರು. ಸಹಜವಾಗಿ ವಾಯು ವಿಹಾರಕ್ಕೆ ಅಂತ ಆಚೆ ಹೋಗಿದ್ರು. ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ರು ಅಂದರೆ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರಲಿಲ್ಲ. ಮದುವೆ ಆಗಿದ್ರು ಆಗಿನ್ನು. ಈ ಕಾಡಲ್ಲಿ ಹೋಗ್ತಾ ಇದ್ರು, ಸುಮ್ಮನೆ ಹಂಗೆ ವಾಕಿಂಗ್ ಹೋಗ್ಲಿಕ್ಕೆ ಅಂತ. ಅದೊಂದು ಚಿಕ್ಕ ಕಾಡು, ಅಲ್ಲಿ ಹೋಗ್ತಾ ಇದ್ರು. ದೂರದಲ್ಲಿ ಒಂದು ಕ್ವಕ್ 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 ಅಂತ ಒಂದು ಶಬ್ದ ಬಂತು. ಸಾಮಾನ್ಯವಾಗಿ ಕೋಳಿಗಳು ಕೊಕ್ಕೊ ಅಂತವೆ, ಬಾತುಕೋಳಿಗಳು ಕ್ವಕ್ 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 ಅಂತವೆ, ಹೌದಲ್ವಾ? ಅಲ್ಲಿಂದ ಶಬ್ದ ಕೇಳಿಸಿದ್ದು. ಅಕ್ಕಿ ಕಾಣಿಸ್ಲಿಲ್ಲ, ಬಟ್ ಶಬ್ದ ಕೇಳಿಸ್ತು ಬೇಲಿಯ ಸಂದಿಯಿಂದ, ಕ್ವಕ್ 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 ಅಂತ. ಹೆಂಡತಿ ಹೇಳಿದ್ಲು, ಅದು ಕೋಳಿ ರೀ ಅಂತ. ಗಂಡ ಹೇಳ್ದೆ, ಯಾಕಂದ್ರೆ ಅದು ಕೋಳಿ ಅಲ್ಲ, ಅದು ಬಾತುಕೋಳಿ, ಯಾಕಂದ್ರೆ ಅದು ಕ್ವಾಕ್ 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 ಅಂತ ಇದೆ, ಕೊಕ್ಕೊ ಅಂತ ಇಲ್ಲ. ಗಂಡ ಹೇಳ್ದೆ, ಅಲ್ಲ ಕಣೆ, ಅದು ಬಾತುಕೋಳಿ ಕ್ವಕ್ ಕ್ವಕ್ ಅಂತ ಇರೋದು, ಕೊಕ್ಕೊ ಅಂತ ಅಲ್ಲ. ಇಲ್ಲ ರೀ, ಅದು ಕೋಳಿನೇ. ಇಬ್ರಿಗೂ ಗದ್ದಲ ಶುರುವಾಯಿತು. ನಾನು ಹಳ್ಳಿಯಲ್ಲಿ ಬೆಳೆದಿರೋ ಒಂದು ಕಣೆ, ನನಗೆ ಕೋಳಿ ಯಾವುದು ಬಾತುಕೋಳಿ ಯಾವುದು ನನಗೆ ಗೊತ್ತಿಲ್ವಾ? ಅದು ಕ್ವಾಕ್ 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 ಅಂತ ಇರೋದು, ಅದು ಬಾತುಕೋಳಿನೇ, ಕೋಳಿ ಅಲ್ಲ. ಹೆಂಡತಿ ಜೋರಾಗಿ ಅಳೋಕೆ ಶುರು ಮಾಡಿಬಿಟ್ರು. ಹೋಗಿ ಬೇಕಾದ್ರೆ ನೋಡ್ಕೊಂಬಂದು ಅಂತ ಅಳೋಕೆ ಶುರು ಮಾಡಿಬಿಟ್ಲು. ಪ್ರೀತಿ ಹೆಂಡತಿ ಅಲ್ವಾ, ಓದ ನೋಡ್ಕೊಂಡು ಬಂದ. ಆಗ ಅವನು ಹೇಳ್ದ, ಹೌದು ಕಣೆ, ನೀನು ಹೇಳಿದ ಸರಿ, ಅದು ಕೋಳಿನೇ, ಮೋಸ್ಟ್ಲಿ ಗಂಟ್ಲು ಕೆಟ್ಟಿರಬೇಕು, ಹಾಗಾಗಿ ಅದು ಕ್ವಕ್ ಕ್ವಕ್ವಾ ಅಂತ ಇದೆ. ಅಲ್ಲಿಂದ ಮನೆಗೆ ಬಂದರು. 50 ವರ್ಷ ನೆಮ್ಮದಿಯಾಗಿ ಜೀವನ ಸಾಗಿಸಿದ್ರು ಸರ್. ಆ್ಯಂಡ್ ವಯೋಸಹಜವಾಗಿ ಕಾಯಿಲೆಗಳು ಬಂದು ಹೆಂಡತಿ ಇನ್ನೇನು ಯಾವುದೋ ಕಾಯಿಲೆಗೆ ತುತ್ತಾಗಿ ಇನ್ನೇನು ಸಾಯೋ ಹಂತದಲ್ಲಿ ಹಾಸಿಗೆ ಮೇಲೆ ಮಲಗಿದ್ಲು. ಅಲ್ಲಿ ಪಕ್ಕದಲ್ಲಿ ಗಂಡ ಇದ್ದ. ಅವತ್ತು ಕೇಳಿದ್ಲು, ಅಲ್ಲ ರೀ, ಈ 50 ವರ್ಷ ನಾವಿಬ್ಬರು ತುಂಬ ನೆಮ್ಮದಿಯಾಗಿ ಜೀವನ ಮಾಡೋದು, ಆದರೆ ನನಗಿನ್ನೂ ಒಂದು ಪ್ರಶ್ನೆ ಕಾಡ್ತಾ ಇದೆ, ನಾನು ನಿಮ್ಮನ್ನು ಕೇಳಲ್ಲ ಅಂತ ಕೇಳ್ತಾಳೆ. ಕೇಳಿ ಅದೇನು ಅಂತ ಗಂಡ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾವು ಈ 50 ವರ್ಷದ ಹಿಂದೆ ಒಮ್ಮೆ ಕಾಡಿಗೆ ವಾಯು ವಿಹಾರಕ್ಕೆ ಅಂತ ಹೋಗಿದ್ದು. ಅಲ್ಲಿ ಒಂದು ಕೋಳಿ ಕೊಕ್ಕೊ ಅಂತ ಆಯಿತು, ಬಟ್ ನಾನು ಅದನ್ನು ಬಾತುಕೋಳಿ ಅಂತ ವಾದಿಸ್ದೆ. ನೀವು ಅದು ನೋಡ್ಕೊಂಡು ಬಂದಮೇಲೆ ನನ್ನ ಹತ್ರ ನೀವು ಸುಳ್ಳು ಹೇಳಿದ್ರಿ ಅದು ಬಾತುಕೋಳಿ ಅಂತ. ಅದು ಕೋಳಿ ಅಂತ ನನಗೆ ಗೊತ್ತಿತ್ತು, ಬಟ್ ಯಾಕೆ ಸುಳ್ಳು ಹೇಳಿದ್ರಿ ಅಂತ. ಆತ ಹೇಳ್ದ, ನೋಡಿ, ಅವತ್ತು ಬಹುಶಃ ನಾನು ವಾದ ಮಾಡಿ ಗೆದ್ದಿದ್ರೆ ಅದು ಒಂದು ದಿವಸದ ಗೆಲುವು, ಬಟ್ ಅವತ್ತು ನಾನು ಸೋತೆ, ನಿನ್ನ ನಗುವನ್ನು ಕಂಡೆ, ಹಾಗೂ ನಿನ್ನ ಪ್ರೀತಿಯನ್ನು ಇಡೀ ಜೀವನ ಪೂರ್ತಿ ಈ 50 ವರ್ಷ ಅನುಭವಿಸ್ದೆ. ಬಹುಶಃ ಕೆಲವೊಂದು ವಿಚಾರದಲ್ಲಿ ಚಿಕ್ಕದಾಗಿ ಸೋಲೋದ್ರಿಂದ, ಚಿಕ್ಕದಾಗಿ ಕ್ಷಮಿಸೋದ್ರಿಂದ ಬಹುಶಃ ಒಳ್ಳೆ ಜೀವನ ಸಿಗುತ್ತಲ್ವ? ಹೌದು, ಇವತ್ತು ನೀವು ಇದನ್ನು ದೊಡ್ಡದು ಮಾಡ್ಬೋದು. ಹೌದು, ಇವತ್ತು ನೀವು ಅಕ್ಷಮ್ಯ ಅಂತ ನೀವು ದೂರ ಇಡ್ಬೋದು, ಬಟ್ ಇಬ್ಬರ ಬದುಕುವ ತಂತ್ರ. ಹಾಗಾಗಿ ನಾನೊಬ್ಬ ನಿಮಗೆ ಗೆಳೆಯನಾಗಿ ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ಹಿಂದೆ ಮುಂದೆ ಆದರೂ ಕೂಡ ಇದು ಹಾದಿ ತಪ್ಪಿಬಿಡುತ್ತೆ. ಇದನ್ನು ಬಹಳ ಪ್ರೀತಿಯಿಂದ ನಿಭಾಯಿಸಿ. ಇದಕ್ಕೆ ಒಂದೇ, ನೀವು ಅವ್ರನ್ನ ತಂದು ದೇವಸ್ಥಾನದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಲ್ಲ? ಇವತ್ತಿಂದ ನೀವು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ಬೇಕಂದ್ರೆ ಈ ಹಿಂದಿಗಿಂತ ನೀವು ಹೆಚ್ಚಾಗಿ ಪ್ರೀತಿ ಮಾಡಿಕೊಡ್ಬೇಕು. ಆ ಪ್ರೀತಿ ಮೂಲಕ ನೀವು ಹೇಳಬೇಕು ನನಗೆಷ್ಟು ನೋವಾಗಿದೆ ಅಂತ. ಅದೇ ರೀತಿನ ಈಗ ಹೇಳ್ತಾ ಇರೋದು, ನನಗೆ ಇಷ್ಟು ನೋವು ಮಾಡಿದೆ. ಈಗ ನಾನು ಆ ವಿಡಿಯೋ ತೋರಿಸಿದಾಗಿಂದ ಅವತ್ತು ಅವೆಲ್ಲ ಈಗ ಚೇಂಜ್ ಆಗಿಬಿಟ್ಟಿದ್ದಾರೆ ಸರ್. ಇಲ್ಲ ಸರ್, ಇನ್ನು ಪ್ರೋಗ್ರಾಮ್ ತೋರಿಸಿದೇನ, ಅವ್ರು ಆಚೆ ಕೂಡ ಹೇಳಿದ, ನನಗೆ ನೀವು ಅಕಸ್ಮಾತ್ ಕಾಲ್ ಪಿಕ್ ಮಾಡಿದ್ರೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿ. ಮತ್ತೆ ಅದನ್ನ ಆಕಿಗೆ ನನ್ನನ್ನು ಉಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ನಿಮ್ಗೆ ಅಂತ ಹೇಳಿದ್ರು. ಅರೆ ದೊಡ್ಡ ಮಾತು, ಖಂಡಿತ ಇಲ್ಲ. ನಾನು ಈಗಲೂ ಹೇಳ್ತೀನಿ, ಕಮೆಂಟ್ ಮಾಡ್ತಾ ಇದ್ದಾರೆ ಜನ, ನಿಮ್ಮಂತ ಹುಡುಗನ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು.
ಯಾಕಂದರೆ ನಾನು ಶುರುವಿನಲ್ಲೇ ಹೇಳಿದೆ, ಓದಲಿಕ್ಕೆ ಎಷ್ಟೋ ಜನ ಆಸೆ ಇಟ್ಕೊಂಡು ಹೆಣ್ಣು ಮಕ್ಕಳನ್ನು ಹಳೆಯ ಪದ್ಧತಿಗಳ ಅನುಗುಣವಾಗಿ ಒಲೆ ನೋಡ್ಕೊಂಡಿರು, ಒಳಗಡೆ ಇರು ಅಂದ್ಕೊಂಡು ಅವರ ಪ್ರತಿಭೆಗಳನ್ನ ಹಾಳು ಮಾಡೋ ಈ ಸಮಾಜದಲ್ಲಿ ಇವತ್ತು ನೀವು ತವ್ರ ಮನೆಯಲ್ಲೇ ಬಿಟ್ಟು ಬರೋಷ್ಟು ದೊಡ್ಡತನ ತೋರಿಸೋದ್ರಿಂದ ಅದು ಮಾತಿಗೂ ಮೀರಿದ್ದು ಸರ್. ನಾನು ನಿಮ್ಮನ್ನು ಹೊಗಳೋಕೆ ಹೇಳ್ತಾ ಇಲ್ಲ. ಆ್ಯಂಡ್ ಆ ಹುಡುಗಿಗೆ ನಾನು ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ತಾಯಿ ನೀನು ಅದೃಷ್ಟವಂತೆ ತಾಯಿ. ಹೌದು, ಅಲ್ಲೇನೋ ಆಯಿತು, ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಯಾಕಂದರೆ ನಾವು ಮೂರಾಳು ಅದರಿಂದ ಆಚೆ ಬಂದುಬಿಟ್ಟಿದ್ದೀವಿ ಈಗ. ಅವ್ರ ತಾಯಿ ಸಹ ಇದನ್ನೇ ಹೇಳಿದ್ರಣ್ಣ, ನೀ ಇಂಥ ಗಂಡನ್ ಪಡೆಯಕ್ಕ ನೀ ಪುಣ್ಯ ಮಾಡಿರ್ಬೇಕು. ಅದನ್ನ ಶಬಾಷಿಗಿರಿ ನಾ ತಗೋಲಿಲ್ಲ, ಅದನ್ನ ಒಪ್ಕೋಲಿಲ್ಲ. ನನಗೆ ಆ ಶಬಾಷಿಗಿರಿ ಬೇಕಾಗಿಲ್ಲ. ನನಗೆ ಇನ್ನೊಬ್ರು ನನಗೆ ಹೊಗಳೋದು ಬೇಕು. ಯಾಕೆ ಹೊಗಳಿದ್ನಿ ಅಂದ್ರೆ ನಾ ಮೇಲೆ ಇರೋದಿಲ್ಲ, ಮತ್ತಿಟ್ಟ ತೆಳಗೆ ಹೇಳ್ತೀನಿ ಹೊರತು ಮೇಲೆ ಇರೋದಿಲ್ಲ ಅಂತ ನನಗೆ ಯಾರೋ ಹೊಗಳಿದ್ರು ನಾ ಅದನ್ನ ಇಷ್ಟಪಡಲ್ಲ. ಇರಲಿ, ಈಗ ನಾನು ಇವನು ಹೊಗಳೋದು ತೆಗಳೋದು ಅನ್ನೋದಕ್ಕಿಂತ ನಿಮ್ಮ ಕೆಲವು ಗುಣಗಳು ಸಮಾಜಕ್ಕೆ ಬೇಕು. ಅದೇ ರೀತಿಯಾಗಿ ನಾ ಹೇಳಿದೆ, ಇದನ್ನ ನಾವು ಮಾಡಿದ್ವಿ, ಇದು ನಮ್ಮ ಒಳಗೆ ಇರಲಿ, ಇದನ್ನ ನಿಮ್ ತಾಯಿಗೆ ಹೇಳು, ಈ ರೀತಿ ತಪ್ಪು ಮಾಡಿದ್ರೆ ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳು ನಿಮ್ ತಾಯಿಗೆ ಅಂತ ಹೇಳಿದ. ಹೋಗಿ ಅವ್ರ ತಾಯಿಗೆ ಬಿದ್ದು ಕ್ಷಮೆ ಕೇಳಿದ್ಲು, ಅವ್ರ ತಾಯಿ ಹೇಳಿದ್ಲು, ಮತ್ತೆ ಇದನ್ನ ನಮ್ಮ ಒಳಗೇನೆ ಇಲ್ಲಪ್ಪ, ಮತ್ತೆ ಇನ್ನೊಬ್ರಿಗೆ ಹೇಳುದು ಬೇಡ ಅಂತ. ಅದನ್ನ ನಾ ಇಟ್ಕೋತೀನಿ ಮನಸ್ಸೊಳಗ. ಅದು ಯಾಕಂದ್ರೆ ನನ್ನ ಮರ್ಯಾದೆ ಪ್ರಶ್ನೆ, ಅವಳ ಮರ್ಯಾದೆ ಪ್ರಶ್ನೆ, ನನಗಿಂತ ಹೆಚ್ಚು ಅವಳ ಮರ್ಯಾದೆ ಪ್ರಶ್ನೆ, ನಿಮ್ಮ ಮರ್ಯಾದೆ ಪ್ರಶ್ನೆ. ಸರ್, ಈಗ ನೀವಿಬ್ಬರೂ ಸೇರಿ ಒಂದು ಬದುಕು ಆಯಿತಾ. ಆ್ಯಂಡ್ ಈ ಕಥೆಯನ್ನು ಆ ಹುಡುಗಿ ಮತ್ತು ನೀವು ಒಮ್ಮೆ ಸೋಲು ಒಮ್ಮೆ ಕ್ಷಮೆ ಬಹುಶಃ ನಮ್ಗೆ ಒಳ್ಳೆ ಬದುಕನ್ನು ಕೊಡುತ್ತೆ. ನಾನು ಈ ಮುಂಚೆ ಒಬ್ಬರಿಗೆ ಹೇಳ್ತಾ ಇದ್ದೆ, ಒಮ್ಮೆ ಯಾವುದೋ ಒಂದು ರೋಡಲ್ಲಿ ಗಾಡಿ ಟಚ್ ಆದ ತಕ್ಷಣ ಹೋಗಿ ಜಗಳ ಮಾಡಿ ಕೊಲೆನೂ ಮಾಡ್ಬೋದು, ಬಟ್ ಅದನ್ನು ಚಿಕ್ಕದಾಗಿ ಪ್ರೀತಿಯಿಂದ ನೋಡಿದ್ರೆ ಎಷ್ಟು ನೆಮ್ಮದಿಯಾಗಿರುತ್ತಲ್ವ ಜೀವನ. ಹಾಗೆ ನೀವು ಪ್ರತಿ ಸಾರಿ ಆ ಕ್ವಕ್ ಮತ್ತು ಕೊಕ್ ಇದು ನೆನ್ಪು ಮಾಡ್ಕೊಳ್ಳಿ. ದಟ್ಸ್ ಗ್ರೇಟ್. ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಆ ನನ್ನ ತಂಗಿಯನ್ನು ಕೇಳಿದೆ ಅಂತ ಹೇಳಿ ನೀವಿಬ್ಬರು ಅಷ್ಟೇ ಚೆನ್ನಾಗಿರಬೇಕು. ಅದೊಂದು ಅನ್ಯೂನ್ಯತೆ. ಕೆಲವೊಮ್ಮೆ ಕೆಟ್ಟ ಸಮಯದಲ್ಲಿ ರಾಮ ಸೀತೆಗೆ ಹಂಗಾಯ್ತು, ಇನ್ನು ನೀವ್ಯಾರು? ಹೌದು, ಅದು ಸದಾ ಉದಾಹರಣೆ ಸದಾ ಕೊಟ್ಟಿದ್ದೀನಿ ಅಲ್ವಾ. ಯಾವ ರೀತಿಯಾಗಿ ತಿಳಿಸಿ ಹೇಳಿದ್ರೆ ನಾನು ಅಂದ್ರೆ, ಈಗ ನಿಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆನೆ ಒಂಥರ ಡಿಪ್ರೆಷನ್ ಹೋಗಿದೆ. ನಿಮ್ಮ ವಿಡಿಯೋ ನೋಡಿದಾದ್ಮೇಲೆ ನಾನೇ ನಾನೇ ವಿಚಾರ ಪ್ರಶ್ನೆಗಳು ಕೇಳಿದ್ರೆ ಇದು ನಾನಾ ಅಂತೇಳಿ ನನಗೆ ಆ ರೀತಿ ಬಂದಿದೆ ನನ್ನ ಪ್ರಶ್ನೆ. ಇದು ನಾ ಈ ರೀತಿ ಆಕಿ ನಾ ಬುದ್ಧಿವಾದ ಹೇಳತ್ತೀನಿ ಅಂತೇಳಿ ನಾನು ಒಂದು ಕೋಪದಲ್ಲಿ ಹೋಗಿ ನಾ ಏನೋ ಮಾಡ್ಬೋದಿತ್ತು, ಆಕಿನ ಹೊಡಿಬೋದಾಗಿತ್ತು, ಬಡಿಬೋದಾಗಿತ್ತು, ಹೊರಗೆ ಹೇಳ್ಬೋದಾಗಿತ್ತು, ಪಬ್ಲಿಸಿಟಿ ಮಾಡ್ಬೋದಾಗಿತ್ತು. ಅದರಲ್ಲಿ ನನ್ನ ಮನಸ್ಸೊಳಗೆ ನೊಂದು ಆದ್ಮೇಲೆ ನಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಬರ್ಬೇಕಾದ್ರೆ ನಿಮ್ ವಿಡಿಯೋ ನೋಡಿ ನಿಮ್ ಇನ್ಸ್ಪಿರೆನ್ಸ್ ಆಗಿ ಅವ್ರಿಗೆ ಅಕ್ಕಿಗೆ ಈ ರೀತಿ ತಿಳಿ ಹೇಳಿದಾನೆ, ಈ ರೀತಿ ಮಾಡಿ ಒಂದು ವಾರ ಕಾಲ ನಾನು ಮಾತಾಡ್ಲಿಲ್ಲ. ಬೇಡ ಅಂತೇಳಿ ಮೂಡ್ ಡಿಪ್ರೆಷನ್ ಆಗಿ ಒಂಥರ ಒಬ್ಬಟ್ಟಿ ನಾನು ಎಲ್ಲಿ ಕೂತಿದ್ದೆ ನಾನು ಅಂದ್ರೆ ಸ್ಮಶಾನದಲ್ಲಿ ಹೋಗಿ ಕೂತಿದ್ದೆ ನಾನು. ಇರ್ಲಿ, ನಾನು ಏನು ನಿರ್ಧಾರ ಯಾವ ರೀತಿ ಅಂದ್ರೆ ಸಾಯೋ ಸ್ಥಿತಿ ನಿರ್ಧಾರ ಆದ್ರೆ ನಾ ತಗೊಳ್ಳಿಲ್ಲ ಅದನ್ನ. ಯಾಕಂದ್ರೆ ನನ್ನ ಹಿಂದೆ ನನ್ನ ತಾಯಿ ಇದ್ದಾಳೆ, ನನ್ನ ತಂದೆನ ಕಳ್ಕೊಂಡು ಈಗ 1 ವರ್ಷ ಆಯ್ತು. ನನ್ನ ತಂದೆನ ಕಳ್ಕೊಂಡು ಕೊರೋನಾದಲ್ಲಿ. ತಾಯಿ ಇದ್ದಾಳೆ, 2 ಅಣ್ಣಂದಿರಿದ್ದಾರೆ, ಅಕ್ಕ ಇದ್ದಾಳೆ. ಅದು ಅವ್ರ ಜವಾಬ್ದಾರಿ ಎಲ್ಲ. ನಾನೇ ಸಣ್ಣವನು ಮನೆಯಲ್ಲಿ, ನಾನೇ ಸಣ್ಣವನು. ಅವ್ರ ಜವಾಬ್ದಾರಿ ಎಲ್ಲ ನನ್ನ ಮೇಲಿದೆ. ಯಾಕೆಂದ್ರೆ ಅವ್ರ 2 ಅಣ್ಣರಿದ್ದಾರೆ, ಅವ್ರಿಗೆ ಜನರಲ್ ನಾಲೆಜ್ ಇಲ್ಲ. ಅವ್ರದೇನೋ ದುಡಿಯೋದೊಂದೇ ಅವ್ರಿಗೆ ಗೊತ್ತನ. ಮತ್ತೆ ಮನೆಯಲ್ಲಿ ಯಾವ ರೀತಿ ನಿಭಾಯಿಸ್ಬೇಕು, ನಮ್ಮ ತಂದೆ ಜಾಗನೇ ನಾನ್ ತುಂಬಿದೀನಿ, ಆ ರೀತಿ ಆಗಿದ್ದೇನೆ. ಈಗ ಅಕ್ಕ ಅವರು ಮ್ಯಾರೇಜ್ ಆಗಿತ್ತನ, ಅವರು ಗಂಡ ತೀರೋದ್ಮೇಲೆ ಅಕ್ಕನ ತಗೊಂಬಂದು ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೇನೆ ಈಗ 1 ವರ್ಷದಿಂದ. ತಂದೆ, ನಿನ್ನ ವ್ಯಕ್ತಿತ್ವಕ್ಕೆ ಕೈ ಎತ್ತಿ ಮುಗಿಬೇಕು ತಂದೆ. ಒಳ್ಳೇದಾಗ್ಲಪ್ಪ. ಇದು ನಿನ್ನ ಹೊಗಳಿಕೆ ಅಲ್ಲ, ನಿನ್ನಂಥವನು ಇರಬೇಕು. ಓಕೆ. ಆ್ಯಂಡ್ ಇಬ್ಬರಿಗೂ ಹೇಳ್ತೀನಿ, ಏನೇ ಬರಲಿ ಮುಂದಿನೂ ಬರುತ್ತೆ. ಆ್ಯಂಡ್ ನಿಮ್ಮಿಂದಲೇ ಏನೋ ತಪ್ಪಾಗುತ್ತೆ, ಸಹಜವಾಗಿ ಆಗುತ್ತೆ. ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತಲಾದರೂ ಆಗುತ್ತೆ. ನನಗೂ ಅದ ಒಂದು ಮಾತು ಹೇಳ್ಬೇಕಣ್ಣ, ಅದನ್ನ ಯಾವ ರೀತಿ ಮರಿಬೇಕನ್ನೋದು ಇಷ್ಟೆಲ್ಲ ಆದ್ಮೇಲೆ ನನ್ನಷ್ಟಕ್ಕೆ ನಾ ತಿಳ್ಕೊಂಡ್ಮೇಲೆ ಅದನ್ನ ಯಾವ ರೀತಿ ಮರಿಬೇಕನ್ನೋ ಅದೊಂದು ಪ್ರಶ್ನೆನೇ ಉಳಿದುಕೊಂಡು ಬಿಟ್ಟಿದ್ದೇನೆ. ಅದನ್ನ ಆ ಟೈಮ್ ಅದು ಹ್ಯಾಂಗ ಆಗಿದೆಲ್ಲ ಆ ವಿಚಾರಗಳನ್ನ ಹೇಗೆ ಮರಿಬೇಕನ್ನೋದೇ ಗೊತ್ತಾಗ್ತದೆ. ನೋಡಿ, ನಿಮಗೆ ನಾಳೆ ನಿಮಗಿರುವ ಆ ದಿನಗಳಲ್ಲಿ ಅವ್ರ ಜೊತೆ ಚೆನ್ನಾಗಿರಬೇಕು ಅಂದರೆ ಮರೀರಿ. ಓಕೆ. ಇಲ್ಲ ನಾನು ಹಿಂಗೇ ಒದ್ದಾಡಿಕೊಂಡು ಅವ್ರನ್ನ ಅನುಮಾನ ಪಡ್ಕೊಂಡು ಬಹುಶಃ ಇದು ಯಾವುದೋ ನೀವು ನಿರ್ಧಾರ ಮಾಡಿದ ತಕ್ಷಣ ಆಗೋದು ಅಲ್ಲ, ಅದು ಅವ್ರಿಗೂ ಬರಬೇಕು. ಒಂದು ಮಾತು ಅಂದ್ರೆ ಅದನ್ನ ಮರಿಬೇಕಂದ್ರೆ ಅದನ್ನ ಮರೆಸೋಕೆ ಅಂದ್ರೆ ಅಕ್ಕಿಯೇ ಕಾರಣ. ನೋಡಪ್ಪ, ಅಕ್ಕಿನ ಮರೆಸ್ಬೇಕಲ್ಲ ಅದನ್ನ. ನೀವಿಬ್ರು ಜೊತೆಲಿರಿ, ಅದು ಯಾವುದು ನೆನಪಾಗಲ್ಲ. ಆಕೆಯಿಂದ ಮಾತ್ರ ಸಾಧ್ಯ. ಓಕೆ. ಅದನ್ನ ಆಕೆ ಖಂಡಿತ ಮಾಡ್ತಾಳೆ. ಆ್ಯಂಡ್ ನಾನು ನಿಮಗೆ ಭರವಸೆ ಕೊಡಬಲ್ಲೆ, ಇಷ್ಟೆಲ್ಲ ಆದಮೇಲೂ ಆಕೆ ಮತ್ತೆ ಆ ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ. ಇದು ನೀನು ಬರೆದಿಟ್ಕೊ.
ಇಲ್ಲಪ್ಪ, ಮೊದಲನೇದಾಗಿ ನಾನು ಹೇಳಿದ್ನಲ್ಲ, ಬಹುಶಃ ನಿನ್ನಂಥವನನ್ನು ಬದುಕಲು ಪಡ್ಕೊಂಡಿರೋದೇ ಆಕೆಗೆ ಬಹಳ ಮೊದಲ ಬಹುಶಃ ಅದೊಂದು ಭಾಗ್ಯ. ಆ್ಯಂಡ್ ಅವರ ಎಜುಕೇಷನ್ ನೀನು ನಿಲ್ಲಿಸ್ಬೇಡ. ಎಂಥದ್ದೇ ಪರಿಸ್ಥಿತಿ ಬರಲಿ, ಆಕೆ ಏನು ಓದಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಓದ್ಲಿಕ್ಕೆ ಬಿಡು. ಆ್ಯಂಡ್ ಆಕೆಯನ್ನು ನಿಮ್ಮ ಮನೆಯಿಂದಲೇ ನೀವು ಕಳಿಸ್ಬೇಕು. ಇದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಓಕೆ. ಆ್ಯಂಡ್ ಆಕೆ ಬೇಜಾರು ಮಾಡ್ಕೊಳ್ಬಾರ್ದು. ಬಟ್ ಇದನ್ನು ಅವ್ರು ಈಗಲೇ ಶುರು ಮಾಡ್ಕೊಳ್ಬೇಕು. ಎಲ್ಲ ಮುಗಿಸಿ ಆಮೇಲೆ ಇಲ್ಲಿಗೆ ಬಂದಾಗ ಇಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಬಾರ್ದು. ಅದೊಂದು. ಮತ್ತು ಇನ್ನೊಂದು, ಇಲ್ಲಿಂದ ಹೊರಡ್ತಾ ಇದ್ದೀನಿ ಅಂದಾಗ ಅದೊಂದು ಬೇರೆ ರೀತಿಯ ಫೀಲ್. ಯಾವ ದುಷ್ಟಶಕ್ತಿಗಳು ಏನೇ ಮುಂದ್ಗಡೆ ಬಟ್ಟೆ ತೊಟ್ಟು ಬಂದರೂ ಅದಾಗುವುದಿಲ್ಲ. ಓಕೆ. ಅದರ ಇದೆಲ್ಲವನ್ನು ಮೀರಿಯೂ ಕೂಡ ನಾವು ಯಾರನ್ನೂ ಆಸೆ ಪಡ್ಬೋದು. ಬಟ್ ನನ್ನನ್ನು ಯಾರೋ ನಂಬಿಕೆ ಇಟ್ಟು ಮನೆಯಿಂದ ಕಳಿಸಿದ್ದಾರೆ ಅನ್ನೋ ಪರಿಜ್ಞಾನ ಅವ್ರಿಗೂ ಇರಬೇಕು, ಹೌದಲ್ವಾ? ಸೊ ಈ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳಿ, ಇನ್ಯಾವುದೂ ಬೇಡ. ಓಕೆ. ಒಳ್ಳೆಯದಾಗಲಿ ತಾಯಿ. ನಿಮಗೆ ಹೇಳುವಲ್ಲೇ, ಇಂತಹ ಒಂದು ಬದುಕನ್ನು ಯಾವುದೋ ಕ್ಷಣಿಕ ನಿರ್ಧಾರಗಳಿಂದ ಹಾಳು ಮಾಡಿಕೊಳ್ಬೇಡ. ಓಕೆ. ಒಳ್ಳೆಯದಾಗಲಿ. ನೀನೇನೂ ಅಂಥದ್ದು ಮಾಡಿಲ್ಲ, ಆದರೆ ಇವತ್ತು ತಿದ್ದುಕೊಂಡಿದೆಯಾ, ಅದು ಬಹಳ ಒಳ್ಳೆಯದು. ನೀವಿಬ್ಬರು ಅನ್ಯೂನ್ಯವಾಗಿರಬೇಕು. ಇದನ್ನು ಮರೆಯೋದು ಅಥವಾ ಇಲ್ಲೇನೋ ಇದ್ಯಾವುದು ಏನೂ ಆಗೇ ಇಲ್ಲ. ನೀವು ಹಾಗೆ ಬದುಕಬೇಕು. ಓಕೆ. ಈತನ ಬಿಸ್ನೆಸ್ಸಲ್ಲಿ ನೀವು, ನಿಮ್ಮ ವಿಚಾರದಲ್ಲಿ ಅವರು, ಅದೊಂದು ಪಾರದರ್ಶಕವಾಗಿರಬೇಕು. ಇಬ್ಬರು ಫೋನ್ಗಳು ಇಬ್ಬರು ಕೈಲಿ ಓಡಾಡ್ತಿರ್ಬೇಕು. ಹಂಗಿರಬೇಕು ಜೀವನ. ಅರ್ಥ ಆಯ್ತಲ್ವಾ? ಏನೋ ಮುಚ್ಚಿ, ಯಾವಾಗ ನಾವು ಏನೋ ಸೆಲ್ ಫೋನನ್ನು ಅಥವಾ ಯಾವುದೋ ಒಂದು ವಿಚಾರವನ್ನು ಮುಚ್ಚಿಡ್ತೀವೋ ಅಲ್ಲಿಂದ ಶುರು ನಮ್ಮ ನಿಜವಾದ ಹೋರಾಟ. ಅಲ್ಲಿಂದ ಶುರು ನಮ್ಮ ನಿಜವಾದ ನೆಮ್ಮದಿ ಇಲ್ಲದ ದಿನಗಳು. ಸಂಸಾರಗಳು, ಸಂಬಂಧಗಳು, ಕುಟುಂಬಗಳು ಹೊರ ಜಗತ್ತಿಗೆ ಅಥವಾ ನಮ್ಮವ್ರಿಗೆ ಅದೊಂದು ಬಿಳಿ ಹಾಳೆ ಥರ ಇರಬೇಕು, ತೆರೆದ ಪುಸ್ತಕದ ಥರ ಇರಬೇಕು. ನೀವೇನೇನೋ ಮುಚ್ಚಿಟ್ರು ಕೂಡ ಅದು ಯಾವತ್ತೂ ಒಂದು ಸಾಚೆ ಬರಲೇಬೇಕು. ಯಾವುದೋ ಕ್ಷಣಿಕ ಖುಷಿಗಳಿಗೋಸ್ಕರ ದಯವಿಟ್ಟು ಬೇಡ. ಆ್ಯಂಡ್ ನೀನೇನೋ ತಪ್ಪು ಮಾಡಿಬಿಟ್ಟಿದೀಯಾ ಅನ್ನೋದಕ್ಕಿಂತ ತಿದ್ಕೊಂಡಿದೆಯಾ ಅನ್ನೋದಕ್ಕೆ ನಾನು ದೊಡ್ಡ ಪ್ರಾಮುಖ್ಯತೆ ಕೊಡ್ತೀನಿ. ಅದಕ್ಕೆ ನಿನ್ನನ್ನು ನಾನು ದೊಡ್ಡವಳಾಗಿ ನೋಡ್ತೀನಿ. ಮತ್ತೆ ಅದಾಗೋದು ಬೇಡ. ಅನ್ಯೂನ್ಯವಾಗಿ ಹೋಗಿ. ಆ್ಯಂಡ್ ಹೆತ್ತ ತಂದೆ ತಾಯಿಗೆ, ನಿಮ್ಮಿಬ್ಬರನ್ನು ಒಂದು ಮಾಡಿದವ್ರಿಗೆ ಹಾಗೂ ನಿಮ್ಮನ್ನು ಹೆತ್ತು ಹುಟ್ಟಿಸಿದ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ತರುವಂತಹ ಒಂದು ಬದುಕನ್ನು ಬದುಕಿ. ಈ ಸಮಾಜವನ್ನೇ, ದೇಶವನ್ನೇ ಬಿಸ್ತಿರೋ ನನಗದು ಬೇಕಿಲ್ಲ. ಬಟ್ ನಿಮ್ಮಿಬ್ಬರನ್ನು ಒಂದು ಮಾಡಿದ್ದಾರೆ. ಆ ಹೊಂದಾಣಿಕೆಗೆ ನೀವಿಬ್ಬರು ತುಂಬ ನೆಮ್ಮದಿಯಾಗಿ ಹೊಂದಾಣಿಕೆಯಿಂದ ಬದುಕಬೇಕು. ನೀವು ಬದುಕ್ತೀರಾ, ಅಷ್ಟು ಛಲ ನಿಮಗಿದೆ. ದಯವಿಟ್ಟು ನಿಮ್ಮ ಬಿಸ್ನೆಸ್ ಇದೆಯಲ್ಲ, ನಿಮ್ಗೆ ಅದು ಅನ್ನ ಕೊಡ್ತಾ ಇದೆ. ಇವರೆಲ್ಲರನ್ನು ನೀನು ನೋಡ್ಕೊಳ್ಬೇಕಂದ್ರೆ ಅದು ನಿನಗೆ ಮುಖ್ಯ. ಇದು ಯಾವುದೋ ಒಂದು ವಿಚಾರವನ್ನು ಸರಿಯಾಗಿ ನಿರ್ಧಾರ ಮಾಡ್ದೇನೆ, ಸರಿಯಾಗಿ ವ್ಯವಹರಿಸ್ದೇನೆ ಅದನ್ನು ನೀನು ಬಿಟ್ಟು ಕೂತ್ಕೊಂಡ್ರೆ ಅದು ಅನ್ನಕ್ಕೆ ದಾರಿನಪ್ಪ. ದಯವಿಟ್ಟು ಚಿಕ್ಕ ಮಕ್ಕಳು ಥರ ಬೇಡ. ಅದು ಏನೇ ಗೊಂದಲ ಇದ್ರೂ ಕಾರ್ಯಕ್ರಮ ಕರೆ ಮಾಡಿ. ಆ್ಯಂಡ್ ನಾನು ನಿಮ್ಮಿಬ್ಬರು ನೋಡಿ ನನಗೆ ಬಹಳ ಖುಷಿ ಆಯಿತು. ಹಾಗೂ ನಿಮ್ಮ ಭವಿಷ್ಯ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ನೀವಿಬ್ಬರು ಚೆನ್ನಾಗೇ ಇರ್ತೀರ. ಆ್ಯಂಡ್ ಆಕೆಗೆ ನಾನು ಹೇಳೋದು, ಈತ ನಿಮ್ಮನ್ನು ಏನೋ ಅಂದ ಮಾತ್ರ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಯಾಕಂದರೆ ನೀವು ಈ ಹಿಂದೆ ಹಂಗೆ ಮಾಡಿದ್ಗೆ ಈತ ಏನೋ ಅನ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸತ್ಯ ಆಕಿಗೆ ಒಂದು ಮಾತು ಸದಕ್ಕೆ ಬೇಯ್ದಿಲ್ಲ ಅಣ್ಣ, ಒಂದು ಮಾತು ಸದಕ್ಕೆ ಬೇಯಲಿಲ್ಲ ಅಣ್ಣ. ಆಗಿ ಎಷ್ಟು ಪ್ರೀತಿಯಿಂದ, ಎಷ್ಟು ಸೂಕ್ಷ್ಮತೆಯಿಂದ ಹೇಳಿದೆ ಅಂದ್ರೆ ಅಣ್ಣ, ಅಂದ್ರೆ ಈಗ ನಾವು ಅವ್ರಿಗೆ ಹೊರಟಾಗಿ ತಿಳಿಸಿ ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ. ಇದು ತಿಳಿಲಾರದ ವಯಸ್ಸು, ಇದು ಈ ಟೀನೇಜ್ ವಯಸ್ಸು ಇದೇ ರೀತಿನ ಇದನ್ನ ನಾವು ಬೇರೆ ಹೇಳಿದ್ರೆ ಅವ್ರು ಮತ್ತೆ ಬೇರೆ ಅರ್ಥನೇ ತಿಳ್ಕೊತಾರೆ. ಅದಕ್ಕೆ ಅವ್ರ ಪ್ರೀತಿಯಿಂದನೇ ಆಕೆ ಹೇಳಿ ತಿಳಿಸಿದೆ, ಈ ರೀತಿ ಮಾಡಿರೋ. ಈಗ ನಾನು ಹೇಳಿರೋ ರೀತಿಗೂ ನೀವು ಹೇಳಿರೋ ರೀತಿಗೂ ವ್ಯತ್ಯಾಸ ಇದೆ. ಓಕೆ. ಬಹುಶಃ ಅದು ತಲುಪೋ ಪ್ರಭಾವ ಅಥವಾ ಅದೊಂದು ಬೇರೆದೇ ರೀತಿ. ಹಾಗಾಗಿ ನಾನು ಅವರಿಗೆ ಅಷ್ಟು ಬಿಡಿಸಿ ಹೇಳಿದ್ದು. ಆ್ಯಂಡ್ ನಂಬಿಕೆ ಇಡು. ಪ್ರತಿ ಕ್ಷಣ ನಿನ್ನ ಮನಸ್ಸಲ್ಲಿ ಯಾವಾಗ ಎಲ್ಲಿವರೆಗೂ ಆ ಅಪನಂಬಿಕೆನೇ ಇರ್ತದೆ, ನಿಂಗೂ ನಿದ್ದೆ ಬರಲ್ಲ ಅಥವಾ ನಿನ್ನ ಬದುಕು ಚೆನ್ನಾಗಿರಲ್ಲ. ಸತ್ಯನ ನಾನು ಒಂದು ತಿಂಗಳ ನಿದ್ದೆನೇ ಮಾಡಿಲ್ಲ. ಹೇಗೆ ಅಂದರೆ ನಿದ್ದೆನೇ ಹಚ್ಚಿಲ್ಲ, ಒಂದು ವಾರ ಊಟನೂ ಮಾಡಿದ್ದಿಲ್ಲ ಸರ್. ಅದು ಬದುಕಿ ಹಾಗೆ ಸರ್. ಎಲ್ಲಿವರೆಗೂ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶಾಂತತೆಯನ್ನು ತಂದುಕೊಳ್ಳೋದಿಲ್ಲ, ಎಲ್ಲಿವರೆಗೂ ನಿಮ್ಮ ಮನಸ್ಸಲ್ಲಿ ಒಂದು ಖಚಿತತೆಯ ನಿರ್ಧಾರಕ್ಕೆ ಬರೋದಿಲ್ಲ, ಆ ದ್ವಂದ್ವತೆ ಇರೋವರೆಗೂ ಅಯ್ಯೋ ಹಿಂಗೆ ಮಾಡಿರ್ಬೋದಾ, ಹಂಗಾಗಿರ್ಬೋದಾ, ದಯವಿಟ್ಟು ಒಂದು ಸ್ಪಷ್ಟತೆ ಸಿಕ್ಕಾದ್ಮೇಲೆ ಮುಗೀತು. ಅಂತಹದ್ದೇನೋ ನಿಮ್ಮ ಕಣ್ಣಿಗೆ ಬೀಳೋವರೆಗೂ ಅದು ನಿಮ್ಮ ಯೋಚನೆಗೆ ಬರಬಾರ್ದು. ಅವ್ರು ನಿಮ್ಮ ಜೊತೆ ಅದ್ಭುತವಾಗಿದ್ರು ಕೂಡ ಹಳೆಯದೇ ನಿಮ್ಮ ತಲೆಯಲ್ಲಿದೆ ಅಂದರೆ ನೀವೇನು ಮಾಡ್ತೀರಾ ಸಂಸಾರ? ಮತ್ತೆ ದಯವಿಟ್ಟು ಬೇಡ. ಅವರು ಒಪ್ಕೊಂಡಿದ್ದಾರೆ, ಕಾಲಿಗೆ ಬೀಳೋ ಹಂತಕ್ಕೆ ಹೋಗಿದ್ದಾರೆ, ಕ್ಷಮಿಸು ತಂದೆ. ಅಂಡ್ ಅದನ್ನು ಮರಿಬೇಕು. ಅದು ಯಾವುದೂ ಇಲ್ಲ. ಬೆಳಿಗ್ಗೆ ಎದ್ದೇಳ್ತೀಯ, ನಿಮ್ಮಿಬ್ಬರು ಪ್ರೀತಿಯಿಂದಲೇ ಶುರು ಮಾಡಬೇಕು ಆ ದಿನಗಳು. ಇದು ಘಟನೆ ಆದ ತಕ್ಷಣ ಪ್ರೀತಿ ಅವ್ರು ಹೇಳಿದೀನಿ, ನಾನು ಬೆಳಗ್ಗೆ ಹೇಳ್ಬೇಕಂದ್ರೆ ನೀನೇ ಎಬ್ಬಿಸ್ಬೇಕು,
ನನಗೆ ಬೆಳಗ್ಗಿನ 5:30 ನಾ ಹೇಳ್ತೀನಿ. 5:30 ನನಗೆ ಎದ್ದು ನನಗೆ ಫಸ್ಟ್ ಕಾಲ್ ನಿಂದೆ ಆಗಿರ್ಬೇಕು. ಫಸ್ಟ್ ನೀನೇ ಫೋನ್ ಹಚ್ಚಿ ಎಬ್ಬಿಸಿ ನಂಗೆ ಲವ್ ಯು ಅಂತ ಹೇಳ್ಬೇಕು ಅಂತ ಹೇಳಿನ್ರಿ. ಒಳ್ಳೇದಾಗ್ಲಪ್ಪ, ಅದು ಬಹಳ ಒಳ್ಳೆಯ ಹವ್ಯಾಸಗಳು. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನೀನ್ ನನ್ನೇ ನೆನಪಿಸ್ಕೋಬೇಕು, ನನಗೆ ಫೋನ್ ಹಚ್ಚು, ಫಸ್ಟ್ ಕಾಲ್ ಮಾಡ್ಬೇಕಂತ ಇದನ್ನೇ ಈಗ ಒಂದು 15 ದಿವಸ ತನ ಇದನ್ನೇ ಮಾಡ್ತಾ ಇದ್ದಾರೆ ನೋಡಿ. ಈಗ ಹೌದು, ಓಕೆ ಫೈನ್. ನಾನು ಈ ಕಡೆಯದಾಗಿ ಹೇಳಿ ಮುಗಿಸೋದಿಷ್ಟೇ. ನಾನು ಹೇಳಿದ ಒಂದು ಕಂಡೀಷನ್, ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಬೇಕು. ನೀನು ಏನೇ ಮಾಡಿದ್ರು ಕೂಡ ಆಕೆಗೆ ಸರಿ ತಪ್ಪುಗಳ ಅರಿವಿದೆ, ಬಟ್ ಎದುರುಗಡೆ ಜಾತ್ರೆ ಇದ್ದಾಗ ಸಹಜವಾಗಿ ಮನಸ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಆಯ್ತಾ? ನಾವು ಸರಿಯಾದ ಚಿಕಿತ್ಸೆ ಕೊಟ್ಟರೆ ರೋಗಿಗಳು ಹುಷಾರಾಗ್ತಾರೆ, ಹೌದಲ್ವಾ? ನೀವು ಬರೀ ಕೆಲವು ವಿಚಾರಗಳು ಆಚರಣೆಗೆ ತಂದ್ರೇನೆ ಅದು ಹಬ್ಬ ಅನ್ಸ್ಕೊಳ್ಳೋದು. ಓಕೆ, ಅದು ಒತ್ತಡ ಆಗಬಾರ್ದು. ಅದೊಂದು ಕೇಳಿಸ್ಕೊಳ್ಳಿ, ಅದೆಲ್ಲ ಮುಗೀತು. ಅದೆಲ್ಲವನ್ನು ಬಿಟ್ಟಿದ್ದೀವಿ. ಬಟ್ ಈಗ ನಾನು ಹೇಳಿದ ಕಂಡೀಷನ್ನ ಆಚರಣೆಗೆ ತರೋಕೆ ನೀವು ಒತ್ತಡ ಹಾಕಿ ಅವರು ಬೇಡ ಅಂದು ಅದೆಲ್ಲ, ಅವರು ಪ್ರೀತಿಯಿಂದಲೇ ಬರಬೇಕು. ಓಕೆ, ಒಳ್ಳೇದಾಗಲಿ. ಪರಸ್ಪರ ನಂಬಿಕೆ ಇರಲಿ, ಆಗ ಜೀವಂತವಾಗಿರ್ತವೆ ಸಂಬಂಧಗಳು. ಅಂಡ್ ಅವ್ರಿಗೆ ಪ್ರೀತಿಯಿಂದ ಈಗ ಹೇಳಿದ್ರಣ್ಣ, ಅದೇ ಇಲ್ಲೇ ಬಂದು ಬಿಡು ಅಂತ ಹೇಳಿದೆ ಅವಾಗ. ಅಂದ್ರೆ ನಾನು ಯಾವ ರೀತಿ ಅಂತ ಹೇಳಿ ಏನಂತ ಅಂತಾಳಿಕೆ ಬಾ ಅಂತಂದ್ರೆ ಏನಂತಾಳಿಕೆ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಇಲ್ಲ ಇಲ್ಲೇ ಬಂದ್ಬಿಡಿ, ಇಲ್ಲಿಂದ ಕಲಿಸ್ತೀನಿ ಅಂತ. ಯಾಕೆ ಏನಂತಾಳೆ ಅಂತ ಸರಿ ಅಂದ್ಲು. ಓಕೆ ನಾ ಬರ್ತೀನಿ ಆಯ್ತಾಳ ಅಂದ್ಲು. ಅದ್ ನನ್ಗೆ ಒಪ್ಲಿಲ್ಲ. ಇಲ್ಲಿ ಬಂದಿಂದ ನಾವು ಅಂದ್ರೆ ಈಗ ನಾವು ಪರಸ್ಪರ ನಾವು ಕೂಡಿದ್ವಿ ಅಂದ್ರೆ ಅಣ್ಣ, ಅಕಸ್ಮಾತ್ ನಾವು ಯಾವ್ದೋ ಒಂದು ಇದರಲ್ಲಿ ನಾವು ಈಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದೀವಿ. ಅಕಸ್ಮಾತ್ ಏನೋ ಒಂದು ಇದಾಗಿ ಆಯ್ತಪ್ಪ ಅಂತೇಳಿ ಈಗ ಓದಿಗೆ ತೊಂದರೆ ಆಗತ್ತಲ್ಲ ಅಂತ ಅನ್ನೋ ಒಂದು ವಿಚಾರದಿಂದ ಬೇಡಪ್ಪ, ಈಗ ನಂಬಿಕೆ ಇಟ್ಟಿದೀನಿ, ನೀ ಕಲಿ, ಅಲ್ಲೇ ಇದ್ದು ಕಲಿ, ಶಾಲೆ ಕಲಿ, ನೀನ್ ಎಷ್ಟು ಯಾವಾಗ ಇದಾಗ್ತೈತಿ, ನೀನ್ ಶಾಲೆ ಕಾಲೇಜ್ ಮುಗಿದ ತಕ್ಷಣ ಬಾ, ಅವಾಗ ಬರ್ತೆ ಅಂತ ಹೇಳಿದೆ. ಅಫ್ಕೋರ್ಸ್ ನಾನು ಸಲಹೆಯನ್ನು ಕೊಟ್ಟಿದ್ದ ಕಾರಣ ಆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಥವಾ ಆ ರೀತಿಯ ಒಂದು ರೀತಿಯ ವಿಶೇಷ ನಿರ್ಧಾರಗಳು ಅದು ಕಣ್ಮುಂದಿದ್ದಾಗ ನೀವು ಅಳತೆ ತಪ್ಪಿದ್ರೆ ಆ ನಿರ್ಧಾರಕ್ಕೆ ಬೆಲೆನೇ ಇಲ್ಲ. ಅದು ದೂರ ಇದ್ದಾಗ ಮಾತ್ರ ಇರ್ಲಿಕ್ಕೆ ನೀವೇ ಬೇಕಾ? ಅರ್ಥ ಆಯ್ತಲ್ಲ? ಈಗ ಅಲ್ಲಿದ್ದು ಅವ್ರ ಮನೆಯಿಂದಲೇ ಹೋಗ್ಲಿ ಅಂದ್ರೆ ನೀನು ಇಲ್ಲಿ ಸಂಶಯ ಪಟ್ಟು ನಿನ್ನ ಬದುಕನ್ನು ಹಾಳು ಮಾಡ್ಕೊಳ್ಬಾರ್ದು. ನೀನು ಇದಕ್ಕೆ ತಯಾರಿರಬೇಕು. ನನಗೂ ಆಸೆ ಇದೆ ಅವ್ರು ಅಲ್ಲಿಂದಲೇ ಓದ್ಲಿ ಅಥವಾ ಎಲ್ಲೋ ಓದ್ಲಿ, ಬಟ್ ಸರಿಯಾಗಿರ್ಲಿ ಅಥವಾ ಧರ್ಮದಲ್ಲಿರ್ಲಿ ಅಂತ. ಬಟ್ ಇಲ್ಲಿಂದ ಹೋದ್ರೆ ಅದು ಬೇರೆದೇ ರೀತಿಯ ಪ್ರಭಾವ ಇರುತ್ತೆ ಅಂತ ಹೇಳ್ತಿದ್ದೀನಿ ಹೊರತು ಅದು ಬೇರೆ ಉದ್ದೇಶ ಅಲ್ಲ. ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಆದ್ರೆ ಇಲ್ಲಿಂದ ಹೋದ್ರೆ ನಾನು ಯಾವ ಮನೆಯಿಂದ ಬಂದಿದ್ದೀನಿ ಅಲ್ವಾ, ಜವಾಬ್ದಾರಿ ಇದೆ, ಅರಿವಾಗ್ತದೆ ಅವ್ರಿಗೆ. ನಾ ಯಾವ್ದು ಜವಾಬ್ದಾರಿ ಇದ್ದಾಗಿದ್ದೀನಿ, ನಾ ಒಬ್ಬರಿಗೆ ಈ ಸೀಮಿತವಾಗಿದ್ದೀನಿ, ನಾ ಈ ರೀತಿ ಮಾಡೋದು ತಪ್ಪಂತ ಅವ್ರ ಕಲ್ಪನೆಗೆ ಊಟ. ಈಗ ಈ ಕಾರ್ಯಕ್ರಮ ನೋಡ್ಬೇಕಾದ್ರೆ ಇನ್ಯಾವುದೋ ಹಳೆಯ ನೋವು ಅಥವಾ ಇನ್ಯಾವುದೋ ನೋವು ಕಾಡ್ಲಿಕ್ಕೆ ಸಾಧ್ಯನೇ. ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಬೋಧಿಸ್ತಿರೋದೇ ನಿನ್ನನ್ನು ಹೊಸ ಮನುಷ್ಯನನ್ನಾಗಿ ಮಾಡ್ಲಿಕ್ಕೆ ಅನ್ನೋದ್ರ ಮೇಲೆ ಅನ್ನೋದಾಗಿರೋದ್ರಿಂದ ಇಲ್ಲಿ ಯಾವುದೋ ಕೆಟ್ಟ ವಿಚಾರ, ಋಣಾತ್ಮಕ ವಿಚಾರ ಕಾಡ್ಲಿಕ್ಕೆ ಸಾಧ್ಯನಾ? ಅರ್ಥಾತ್ ನಾವೆಲ್ಲಿದ್ದೀವಿ, ನಾವೇನು ಕೇಳ್ತಾ ಇದ್ದೀವಿ ಅನ್ನೋದು ನಮ್ಮನ್ನ ನಿರ್ಮಾಣ ಮಾಡುತ್ತೆ, ಹೌದಲ್ವಾ? ಹಾಗಾಗಿ ಇರುವ ಜಾಗ, ಕೇಳುವ ವಿಚಾರ, ನೋಡುವ ಸಂಗತಿಗಳು ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ, ನಮ್ಮ ಮನಸ್ಸನ್ನು ಅದೇ ಹಾದಿಯಲ್ಲಿ ತಗೊಂಡು ಹೋಗುತ್ತೆ. ಅಲ್ಲೂ ಕೂಡ ಅವ್ರು ಚೆನ್ನಾಗಿರ್ಬೋದು, ಅಲ್ಲೂ ಕೂಡ ಅವ್ರು ಇರ್ಬೋದು, ಬಟ್ ಅವರು ಅರ್ಥ ಮಾಡ್ಕೊಳ್ಬೇಕು. ನಾನೀಗ ಒಂದು ಮನೆಯ ಸೊಸೆ, ನಾನೀಗ ಒಬ್ಬ ವ್ಯಕ್ತಿಯ ಸ್ವಂತ, ಆತನ ಹೆಂಡತಿ ನಂಬಿಕೆ ಇಟ್ಟು ಕಳಿಸಿದ್ದಾರೆ, ನಾನು ಹೇಗಿರಬೇಕು. ಇದು ಯಾವುದು ಹೇಳಿ ಮಾಡಿಸೋದಲ್ಲ ಸರ್. ಹಾಗಾಗಿ ನಾನು ಹೇಳೋಕೆ ಹೋಗ್ತಾ ಇಲ್ಲ. ನಾವು ಚಿಕ್ಕವರಾಗ್ಬಿಡ್ತೀವಿ, ಹೇಳೋದಲ್ಲ ಅದು. ಓಕೆ, ಒಳ್ಳೆಯದಾಗಲಿ. ಅಲ್ಲಿರಲಿ ಇಲ್ಲಿರಲಿ ಅವ್ರು ಇನ್ಮೇಲೆ ಸರಿಯಾಗಿ ಇರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮೊದಲು ಅಪನಂಬಿಕೆಗಳನ್ನು ಬಿಟ್ಟು ಬೆಳಿಗ್ಗೆ ಎದ್ದಾಗ ನೀವು ಹೇಗೆ ನಿಮ್ಮ ಒಂದು ಪ್ಲ್ಯಾನ್ ಮಾಡಿಕೊಂಡು ಫೋನ್ ಮಾಡಿ ಮಾತಾಡಿ ಎದ್ದೋಳೋದಿದೆಯಲ್ಲ, ಇದೊಂದು ಒಳ್ಳೆಯ ಹವ್ಯಾಸ, ಅದನ್ನು ಹಾಗೇ ಇರಲಿ. ಓಕೆ, ದಯವಿಟ್ಟು ನಿಮ್ಮ ನಡುವೆ ಚಿಕ್ಕದೇನೋ ಬಂದಾಗ ಅದು ನೀವೇ ಬಗೆಹರಿಸ್ಕೊಳ್ಳಿ, ದೊಡ್ಡದು ಮಾಡ್ಲಿಕ್ಕೆ ಬಿಡಬೇಡಿ. ಆ್ಯಂಡ್ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ. ಆ್ಯಂಡ್ ಇಬ್ಬರನ್ನೂ ನೋಡಿ ನನಗೆ ಬಹಳ ಖುಷಿ ಆಯಿತು. ನೀವಿಬ್ಬರು ಹಾಗೇ ಬದುಕಬೇಕು. ಆ್ಯಂಡ್ ಅಲ್ಲೇನೋ ಚಿಕ್ಕದು ಆದಾಗ ಅದು ಒಂದು 4 ಗೋಡೆಯ ನಡುವಿನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಒಬ್ಬರ ಸಲಹೆ ತಗೊಳ್ಳಿ. ಈಗ ನನ್ನನ್ನು ನೀವು ಹೇಗೆ ಕೇಳ್ತಾ ಇದ್ದೀರೋ ಹಾಗೆ, ಯಾಕಂದರೆ ನೀವು ನೋಡ್ತಾ ಇರೋದೇ ಸರಿಯಲ್ಲ. ಒಳ್ಳೇದಾಗ್ಲಪ್ಪ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು ಕಾರ್ಯಕ್ರಮ ನೋಡ್ತೀವಿ ಅಂತ ಹೇಳಿದ್ದಕ್ಕೆ. ನೋಡ್ತಾ ಇದ್ದೀನಿ, ಈಗ ನೋಡ್ತಾ ಇದ್ದೀನಿ. ಅವ್ರಿಗೆ ಸಹ ಹೇಳಿದ್ದೀನಿ, ನೋಡ್ತಿರೋ, ಸಬ್ಸ್ಕ್ರೈಬ್ ಮಾಡು, ನೋಡೋರ್ದು ಚಾನಲ್ಸ್ ಎಲ್ಲ ನೋಡ್ತಿರೋ, ಅವು ವಿಡಿಯೋಸ್ ಎಲ್ಲ ಬಂದಿರೋದು, ಹಳೆ ವಿಡಿಯೋಸ್ ಎಲ್ಲ ನೋಡೋಣ. ಹಳೆ ವಿಡಿಯೋಸ್ ಎಲ್ಲ ಪ್ರತಿಯೊಂದು ವಿಡಿಯೋಸ್
ದಿನಕ್ಕೆ ಒಂದು ವಿಡಿಯೋ ಅಂತ ತೋರಿಸ್ತಾ ಇದೀನಿ ನಾನು ಅವ್ರಿಗೆ. ಪ್ರತಿಯೊಂದು ಅದು ನಮ್ಮ ಬೇರೆ ವಿಷಯ ಬೇಡಾದ ವಿಷಯ ಐತೆ ಅಂತಂದ್ರೆ ಬೇಡಾದ ವಿಷಯನೂ ಇರ್ಲಿ, ಯಾವ ಪ್ರತಿಯೊಬ್ಬರು ಮನುಷ್ಯನಲ್ಲಿ ಯಾವ್ಯಾವ ರೀತಿ ನೋವಾಗಿದೆ ಅನ್ನೋದು ಅರ್ಥ ಮಾಡ್ಕೊ ಅಂದ್ರೆ ಗೊತ್ತಾಗ್ತದೆ. ಅಕಸ್ಮಾತ್ ಆ ನೋವು ಮುಂದೆ ನಮ್ಮಲ್ಲಿ ಬಂದ್ರು ಸಹ ಅದಕ್ಕೆ ನಮಗೊಂದು ಇದು ಸಿಗ್ತೈತೆ ಅನ್ನೋದು. ಅಲ್ಲ ಸರ್, ಸುಮ್ಮನೆ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ ಸರ್. ಇಲ್ಲಿ ನಿಮಗೆ ಮನುಷ್ಯನಿಗೆ ಬೇಡವಾದ ವಿಚಾರಗಳು ಇಲ್ಲಿ ಏನಾದರೂ ಇದಾವ ಸರ್? ಇಲ್ಲ ನಮ್ಮ ಮನುಷ್ಯನಿಗೆ ಬೇಡವಾದ ಇಚ್ಛೆ ಯಾವ್ದು ಇಲ್ಲ. ಅಂದ್ರೆ ನಮಗೆ ಬೇಡವಾದ ವಿಚಾರಗಳು ಯಾವ್ದಾದ್ರು ಅಂದ್ರೆ ಇನ್ನೊಬ್ಬರದ್ದು ಪ್ರಾಬ್ಲಮ್ ಆಗಿರ್ತದೆ. ಎಕ್ಸಾಕ್ಟ್ಲಿ. ನಿಮಗೆ ನಾನು ಉದಾಹರಣೆ ಕೊಟ್ಟು ಹೇಳಬಲ್ಲೆ. ಈಗ ನಾವು ಕರೋನಾ ವ್ಯಾಕ್ಸಿನ್ನ ಬಂದಿದೆ ಅಂತ ತಗೊಳ್ತಾ ಇಲ್ಲ, ಬರಬಾರ್ದು ಅಂತ ತಗೊಳ್ತಾ ಇದೀವಿ, ಹೌದಲ್ವಾ? ಸೇಮ್ ಎಕ್ಸಾಕ್ಟ್ಲಿ. ಇಲ್ಲಿ ಯಾರ್ದೋ ಕಷ್ಟ ನಿಮಗೆ ಇದೆ ಅಂತ ಅಲ್ಲ, ಬಟ್ ನಾಳೆ ಬಂದಾಗ ನಾವು ಅವ್ರ ಥರ ಎಡಬಾರ್ದು ಅಥವಾ ನಾವು ಅವ್ರ ಥರ ತಿದ್ಕೊಳ್ಬೇಕು. ಎರಡರಿಗೂ ಒಂದು ಪಾಠ ಸಿಗುತ್ತೆ. ಅದೇ ಸಲುವಾಗಿ ನೋಡಂತ ಹೇಳಿದ್ದೆ ನಾನು. ಓಕೆ, ಆ್ಯಂಡ್ ಗಾಡ್ ಬ್ಲೆಸ್ ಯು. ಮಹಾದೇವನ ಆಶೀರ್ವಾದ ಇರಲಿ. ಆ್ಯಂಡ್ ಆಕೆಗೆ ಒಳ್ಳೆ ವಿದ್ಯೆ ಪ್ರಾಪ್ತಿಯಾಗಿ ಒಳ್ಳೆ ಬದುಕನ್ನು ಕಟ್ಕೊಳ್ಳಿ. ಆ್ಯಂಡ್ ನೀವಿಬ್ಬರೂ ಕೂಡ ಯಾರಿಗೂ ತಲೆಬಾಗದ ಹಾಗೆ ಧರ್ಮವಾಗಿ ಬದುಕ್ರಿ. ಶ್ರೀರಾಮನ ಭಕ್ತನ, ಅವಳ ಸೀತೆ ತರ ನೋಡಿದ್ದೆ ನಾನು. ಇರಲಿ, ಅದು ಹಾಗೇ ಇದೆ, ಅದು ಹಾಗೆ ನೀವು ಮುಂದುವರಿಸಬೇಕು. ಇಲ್ಲಿ ಯಾವ ವಿಚಾರಕ್ಕೂ ನೀವು ಅವಕಾಶ ಮಾಡಿಕೊಡಬಾರ್ದು. ಯಾವುದೋ ಒಂದು ವಿಚಾರವನ್ನು ದೊಡ್ಡದು ಮಾಡ್ತೀರಾ ಅನ್ನೋದಾದರೆ ಇಡೀ ಬದುಕನ್ನು ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಬೇಕು ಬೇಡಗಳನ್ನು ನೀವೇ ತೀರ್ಮಾನ ಮಾಡಬೇಕು. ಬೇಕು ಕ್ಷಮಿಸ್ತೀನಿ ಅನ್ನೋದಾದರೆ ಮತ್ತೆ ಅದ್ರ ವಿಚಾರವನ್ನು ಎತ್ತಬಾರ್ದು. ಕ್ಷಮಿಸಿ ಬಿಟ್ಟಿದ್ರೆ ಆ ವಿಚಾರಗಳನ್ನೇ ಎತ್ತಾ ಇಲ್ಲ. ಈಗ ನಾವು ಅಷ್ಟು ಈಗ ನಾವು ಫೋನ್ ಮಾಡೋದಕ್ಕ ಏನಾದ್ರು ಆ ಹೊಳ್ಳಿ ನಾವು ಅನ್ನಾಗ ಫೋನ್ ಹಚ್ಚಿದ್ರೆ ಆ ವಿಚಾರಗಳು ಹೊಳ್ಳಿ ನೆನಪು ಮಾಡ್ಕೋದಾಗ್ತದಲ್ಲ. ಫೋನ್ ಹಚ್ಚಿ ಬರ್ಸೋದಕ್ಕಂತ ಹೇಳಿಲ್ಲ. ಆದ್ರೆ ನನಗೆ ಮನಸ್ಸಾಕ್ಷಿ ಹೋಗ್ಲಿಲ್ಲ. ನಾ ಫೋನ್ ಹಚ್ಚಿ ಅನ್ನ ಕಡೆ ಸಲಹೆ ತಗೋತೀನಿ ಅಂತೇಳಿ ಹೇಳಿದ್ರು ಕೂಡ ಈಗ ಫೋನ್ ಹಚ್ಬೇಡಪ್ಪ. ನಾನು ಒಂದು ಅರ್ಧ ತಾಯ್ಸ ಆಯ್ತಾನ ಫೋನ್ ಹಚ್ಚಕತ್ತಾನ. ಒಬ್ರು ಬ್ರದರ್ ಅವ್ರು ಲವ್ ಸ್ಟೋರಿ ಹೇಳ್ತಾ ಇದ್ರಲ್ಲ, ನಾ ಈ ರೀತಿ ಆಗಿತ್ತು ಅಂತ ಹೇಳಿ. ಅವಾಗ್ಲಿಂದನೇ ನಾ ಟ್ರೈ ಮಾಡ್ತಾ ಇದ್ದೆ. ಹಂಗೆ ಫೋನ್ ಹಚ್ಚ ಅವ್ರು ಬೇಡ ಅಂತ ಇಲ್ಲ. ನಾ ಫೋನ್ ಹಚ್ಚಿ ನಾ ಅನ್ನ ಕಡೆ ಸಲಹೆ ತಗೋತೀನಿ ಅಂತ ಫೋನ್ ಹಚ್ಚಿದ್ದೇನೆ. ಇರ್ಲಿ, ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇವರು ಚೆನ್ನಾಗಿರ್ತೀರ, ಒಳ್ಳೆ ಹೊಂದಾಣಿಕೆ ಇದೆ. ಆ್ಯಂಡ್ ಅದಕ್ಕೂ ಮೀರಿ ಇಲ್ಲಿ ನಂಬಿಕೆಗಳು ಬೆಟ್ಟದಂತಿದ್ದಾವೆ, ಅದನ್ನು ಹಾಳು ಮಾಡ್ಕೊಳ್ಬೇಡಿ. ಈತ ನಿಮ್ಮ ಮೇಲೆ ದೊಡ್ಡ ನಂಬಿಕೆ ಇಟ್ಟಿದ್ದಾನೆ. ಆ್ಯಂಡ್ ನಿಮಗೂ ಕೂಡ ಪ್ರೀತಿ ಇದೆ. ಬಟ್ ಅದೆಲ್ಲೂ ಯಾವುದೋ ಒಂದು ವಿಚಾರದಿಂದ ನಾನು ನಿಮ್ಮಿಬ್ಬರನ್ನು ಅಳಿಯೋದಕ್ಕೆ ನಾನು ಇಷ್ಟಪಡಲ್ಲ. ನಿಮ್ಮಿಬ್ಬರ ನಡುವೆ ನನಗೆ ಯಾವುದೋ ಒಂದು ಚಿಕ್ಕ ಹಳ್ಳಕ್ಕಿಂತ ಅಥವಾ ಯಾವುದೋ ಚಿಕ್ಕ ತಪ್ಪಿಗಿಂತ ದೊಡ್ಡ ನಂಬಿಕೆಗಳು ನನಗೆ ದೊಡ್ಡದಾಗಿ ಕಾಣ್ತಾ ಇದ್ದಾವೆ. ಅದನ್ನು ಹಾಗೆ ಉಳಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಬಹುಶಃ ಇಂತಹ ಒಂದು ಹೊಂದಾಣಿಕೆ ಇಬ್ಬರಲ್ಲೂ ಇದು ಬಿಟ್ಟರೆ ಎಂಥ ಮಹಾ ಸಮಸ್ಯೆಗಳು ಬಂದರೂ ಗಂಡ ಹೆಂಡತಿಯಾಗಿ ಅದೊಂದು ಬಂಡಿಯನ್ನು ಒಬ್ಬರು ಸೋಲಬೇಕು, ಒಬ್ಬರು ಗೆಲ್ಲಬೇಕು. ಸೋತು ಪ್ರತಿಯೊಂದು ಸೋಲು ಕೂಡ ಸೋಲಲ್ಲ, ಅದು ಸಂಬಂಧವನ್ನು ಉಳಿಸಿಕೊಳ್ಳುವ ಒಂದು ಪ್ರಯತ್ನ ಅಷ್ಟೇ. ಓಕೆ, ಸೋತಾಗ ಗೆದ್ದಾಗ ನಾವಿಬ್ಬರೂ ಗೆದ್ದು ಅನ್ನೋ ಥರ ಇರಬೇಕು ಹೊರತು ಯಾರೋ ಒಬ್ಬ ಗೆಲ್ಲಲಿಕ್ಕೆ ಇಡೀ ಸಂಬಂಧ ಹಾಳಾಗಬಾರ್ದು. ಒಳ್ಳೆಯದಾಗಲಿ. ಮತ್ತೆ ಮಾತಾಡೋಣ. ಆ್ಯಂಡ್ ಏನೇ ಗೊಂದಲ ಇದ್ರು ನೀವು ನನ್ನ ಜೊತೆ ಮಾತಾಡಿ. ಆ್ಯಂಡ್ ಕೇವಲ ನೀವು ಪ್ರೀತಿ ಕೊಡಿ. ನಿಮ್ಮ ಪ್ರೀತಿ ಎಲ್ಲವನ್ನು ಮರೆಸುತ್ತೆ. ನಿಮ್ಮ ಪ್ರೀತಿಯಲ್ಲಿ ಯಾವ ಅನುಮಾನದ ಸ್ಪರ್ಶ ಬೇಡ. ಕೇವಲ ಪ್ರೀತಿ ಕೊಡಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನೋಡಿ, ಕೆಲವೊಮ್ಮೆ ಕೆಲವೊಂದು ವಿಚಿತ್ರ ವಿಚಾರಗಳನ್ನ ನಾವು ಕೇಳಬೇಕಾಗುತ್ತೆ. ನೋಡಿ, ಈತನಿಗೆ ಅವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ ದಟ್ ಇಸ್ ಗ್ರೇಟ್. ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ಮದುವೆಯಾಗಿ ಅವ್ರನ್ನ ಅಲ್ಲೇ ಬಿಟ್ಟು ಓದಿಸೋದಿದೆಯಲ್ಲ, ಇವತ್ತಿಗೆ ಎಷ್ಟು ಜನ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಅವರು ಕೂಡ ಅಷ್ಟೇ, ಎಲ್ಲೋ ಒಂದು ಕಡೆ ತಪ್ಪಾಗಿದೆ ನಿಜ, ಬಟ್ ಅವರು ಕ್ಷಮೆ ಕೇಳೋ ಹಂತಕ್ಕೆ ಬಾಗಿದ್ದಾರೆ ಅಂದರೆ ಆ ಒಳ್ಳೆ ಮನಸ್ಸು ಅಲ್ಲಿಯೂ ಇದೆ. ಬಟ್ ಒಂದೊಂದು ತಪ್ಪುಗಳಿಂದ ಒಬ್ಬ ಮನುಷ್ಯನನ್ನು ಅಳೆಯೋದಕ್ಕೆ ಹೋಗಬಾರ್ದು. ಓಕೆ, ಅಲ್ಲಿ ಸ್ವಲ್ಪ ಕ್ಷಮೆಗೆ ಅವಕಾಶ ಕೊಡಬೇಕು. ಓಕೆ, ಒಳ್ಳೆಯದಾಗಲಿ. ನಿಮ್ಮಿಬ್ಬರ ಬದುಕು ಚೆನ್ನಾಗಿರಲಿ. ಗಾಡ್ ಬ್ಲೆಸ್ ಯು.